ಸೊ ಆಲ್ರೆಡಿ ನಾವು KPSC ಕ್ವಶನ್ ಪೇಪರ್ ಅಲ್ಲಿ 1 to 10 ಕ್ವಶನ್ಸ್ ಮಾಡಿದೀವಿ. ಯಾರು ನೋಡಿಲ್ಲ ಅದನ್ನ ನೋಡಿ. ಅಂಡ್ ನಾನು ಮುಖ್ಯವಾಗಿ ಒಂದು ಸೀರೀಸ್ ನ ಸ್ಟಾರ್ಟ್ ಮಾಡ್ತಾ ಇರೋ ಕಾರಣ ಏನು ಅಂತ ಸಿಂಪಲ್. ಇಟ್ಸ್ ನಾಟ್ ಫಾರ್ ವ್ಯೂಸ್ ಆರ್ ಇಟ್ಸ್ ನಾಟ್ ಫಾರ್ ಕಮೆಂಟ್ಸ್ ಎನಿಥಿಂಗ್ ಆ ಥರ ಅಲ್ಲ. ಪ್ರತಿಯೊಬ್ಬರು ಕೂಡ KPSC ಹಾಗೂ UPSC ಅನ್ನೋ ಏನೋ ಒಂದು ದೊಡ್ಡ ಕನಸನ್ನು ಹೊತ್ಕೊಂಡು ಬಂದಿರ್ತಾರೆ. ಅಂಡ್ ಹಗಲು ರಾತ್ರಿ ಅಂತ ಅದಕ್ಕಂತ ಓದ್ತಿರ್ತಾರೆ. ಅವರು ಎಲ್ಲ ಗೈಡೆನ್ಸ್ ಇರುತ್ತೆ, ಅಂದ್ರೆ ಇದನ್ನ ಓದಬೇಕು, ಈ ಬುಕ್ನ ಓದಬೇಕು ಅಂತ ಎಲ್ಲರೂ ಹೇಳ್ತಾರೆ. ಅಂಡ್ ಟಾಪರ್ಸ್ ನಮಗೆ ಸಜೆಸ್ಟ್ ಮಾಡೋದು PYQ ಅನಾಲಿಸಿಸ್ ಮಾಡಿ ಅಂತ. ಆದರೆ ಯಾವ ರೀತಿ ಮಾಡಬೇಕು ಅಂತ ನಮ್ಗೆ ಯಾರೂ ಸರಿಯಾಗಿ ಹೇಳ್ಕೊಡೋದಿಲ್ಲ. ಹಾಗಾಗಿ ಈ ಒಂದು ಸೀರೀಸ್ ಮುಖಾಂತರ PYQಸ್ನ ಯಾವ ರೀತಿ ಓದಬೇಕು, ಅದರಿಂದ ನಾವು ಯಾವ ರೀತಿ ನೋಟ್ಸ್ ಮಾಡ್ಕೋಬೇಕು, ಅಂದ್ರೆ ಈಗ ನಾನು ಇಲ್ಲಿ ತೋರಿಸ್ತಿದ್ದೀನಿ ಅಲ್ಲ, ಅಥವಾ ನಾನು ಅಲ್ಲೇ ಬರ್ಕೊಂಡಿರೋದಾಗಿರ್ಬೋದು, ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ನಾವು ಎಷ್ಟು ಓದಬೇಕು ಅನ್ನೋದನ್ನ ನಮಗೆ ಈ ಒಂದು PYQs ಮುಖಾಂತರ ತಿಳ್ಕೋಬಹುದು. ಅಂಡ್ ದಟ್ ಇಸ್ ದ ಮೇನ್ ಏಮ್ ಆಫ್ ದ ಸೀರೀಸ್. ಅಂಡ್ ಎಷ್ಟೊಂದು ಜನ ಮಿಡಲ್ ಕ್ಲಾಸ್ ಇಂದ ಬಂದಿರ್ತಾರೆ, ಅವ್ರ ಅಪ್ಪ ಅಮ್ಮಗೆ ಗೊತ್ತೂ ಇರಲ್ಲ UPSC ಅಂದ್ರೆ ಏನು, ಅಂದ್ರೆ ಎಕ್ಸಾಮ್ ಅಂತ ಅವ್ರಿಗೆ ಗೊತ್ತಿರುತ್ತೆ ಅಷ್ಟೇ. ಅದು ಬಿಟ್ರೆ ಈ ರೀತಿ ಇರುತ್ತೆ, ಇಷ್ಟು ಕಾಂಪಿಟೇಷನ್ ಇರುತ್ತೆ, ಹೆಂಗೆ ಏನು ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಅಂತ ಒಂದು ಪರ್ಸನ್ಗೆ ಈ ವಿಡಿಯೋ ರೀಚ್ ಆಗಿ ಇದರಿಂದ ಅವ್ರಿಗೆ 0.1% ಬೆನಿಫಿಟ್ ಆದರೂ ಕೂಡ ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕೆ ನಾನು ನಿಮಗೆ ಲೈಕ್ ಮಾಡಿ ಏನೂ ಕೇಳ್ತಿಲ್ಲ. ಐ ಜಸ್ಟ್ ಸೇ, ಯಾರಿಗೆ ಈ ವಿಡಿಯೋದ ಅಗತ್ಯತೆ ಇದೆ ಅಂತ ನಿಮಗೆ ಅನಿಸುತ್ತೆ ಅವ್ರಿಗೆ ಈ ವಿಡಿಯೋನ ಕಳಿಸಿ. ಆ್ಯಂಡ್ ಥ್ಯಾಂಕ್ಸ್. ಈಗ ಫಸ್ಟ್ ಅಕಸ್ಮಾತ್ ನೀವು ಈ ಕ್ವಶನ್ ಪೇಪರ್ನ ಡಿಕೋಡ್ ಮಾಡಬೇಕು ಅಂತ ಹೋದ್ರೆ ಯಾವ ರೀತಿ ಮಾಡ್ಬೋದು? ಫಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ರಿಲೇಟೆಡ್ ಟು ಆರ್ಟಿಕಲ್ 164(1)A ಅಂತ ಇದೆ ಅಲ್ಲ. ಸೊ ನಿಮಗೆ ಗೊತ್ತಾಗಬೇಕು ಈ ಒಂದು ಕ್ವಶನ್ ಪಾಲಿಟಿ ಬಂದಿದೆ ಅಂತ. ಇದು ಫಸ್ಟ್ ಬೇಸಿಕ್. ಓಕೆನಾ? ಅದಾದ್ಮೇಲೆ ಈ ಕ್ವಶನ್ ಏನು ಹೇಳ್ತಿದೆ, ಯು ಶುಡ್ ನೋ ದ ಕೀವರ್ಡ್ಸ್. ನಾಟ್ ರಿಲೇಟೆಡ್ ಟು ಅಂದ್ರೆ ಯಾವುದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಿದೆ. ಆರ್ಟಿಕಲ್ 164 ಈ ಆರ್ಟಿಕಲ್ ನಿಮಗೆ ಗೊತ್ತಿದೆಯಾ ಅಂತ ಯೋಚನೆ ಮಾಡಬೇಕು. ನಿಮಗೆ ಗೊತ್ತಿದೆ, ದಟ್ ಇಸ್ ಯುವರ್ ನಾಲೆಜ್. ನಿಮಗೆ ಗೊತ್ತಿಲ್ಲ ಅಂದ್ರೆ ಓಕೆ ಫೈನ್, ಯು ಗೋ ಅಂಡ್ ಸರ್ಚ್ ಆನ್ ದಿಸ್ ಆರ್ಟಿಕಲ್. ಓಕೆನಾ? ಈ ಆರ್ಟಿಕಲ್ ಬಗ್ಗೆ ಸರ್ಚ್ ಮಾಡಿ ಇನ್ಫಾರ್ಮೇಶನ್ ತಗೊಳ್ಳಿ. ಅದಾದ್ಮೇಲೆ ಆಪ್ಷನ್ಸ್ ನ ಅನಲೈಸ್ ಮಾಡ್ತಾ ಹೋಗಿ. ಇಟ್ ವಾಸ್ ಇನ್ಸರ್ಟೆಡ್ ಇನ್ ಟು ದಿ ಕಾನ್ಸ್ಟಿಟ್ಯೂಷನ್ ಥ್ರೂ 91st ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ಹೇಳ್ತಿದ್ದಾರೆ. ಇದು ಏನು ಅಂದ್ರೆ, ಫಸ್ಟ್ ನಾನು ನಿಮ್ಗೆ ಹೇಳ್ಬಿಡ್ತೀನಿ. 164 ಆರ್ಟಿಕಲ್ ಏನು ಅಂದ್ರೆ, ಇದೇನ್ ಹೇಳುತ್ತೆ ಅಂದ್ರೆ, ಮಿನಿಸ್ಟರ್ಸ್ ಯಾರು ಇರ್ತಾರಲ್ಲ, ಮಿನಿಸ್ಟರ್ಸ್ ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ಎಷ್ಟಿರ್ಬೇಕು ಅಂದ್ರೆ 15% ಇರಬೇಕು ಅಂತ ಹೇಳುತ್ತೆ. ಅಂಡ್ ಇದು ಬಂದಿದ್ದು ಆರ್ಟಿಕಲ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ 91st. ಮತ್ತೆ 91st ಇನ್ನೊಂದು ಹೇಳುತ್ತೆ, ದಟ್ ಇಸ್ ರಿಲೇಟೆಡ್ ಟು ಆಂಟಿ ಡಿಫೆಕ್ಷನ್ ಲಾ. ಏನಂದ್ರೆ, ಈ ಸ್ಪ್ಲಿಟಿಂಗ್ ಇರುತ್ತಲ್ಲ, ಆ ಸ್ಪ್ಲಿಟಿಂಗ್ ಬಂದು ಅಟ್ಲೀಸ್ಟ್ 2/3 ಇರಬೇಕು. ಸೊ ಅಟ್ಲೀಸ್ಟ್ 2/3 ಇದ್ರೆ ಅವ್ರಿಗೆ ಯಾವುದೇ ರೀತಿಯ ಇದು ಆಂಟಿ ಡಿಫೆಕ್ಷನ್ ಲಾ ಅಪ್ಲಿಕೇಬಲ್ ಆಗೋದಿಲ್ಲ, ಅಂದ್ರೆ ಡಿಫೆಕ್ಷನ್ ಕೇಸ್ ಅಪ್ಲಿಕೇಬಲ್ ಆಗೋದಿಲ್ಲ. ಸೊ ಸ್ಪ್ಲಿಟಿಂಗ್ ಏನಿರಬೇಕು, 2/3 ಇರಬೇಕು. ಇದು ನಿಮಗೆ ರೀಸೆಂಟ್ ಆಗಿ ರಾಘವ್ ಚಡ್ಡಾ ಕೇಸಲ್ಲಿ ನೋಡ್ಬೋದು. ಸೊ ಅವ್ರ ಪಾರ್ಟಿಯಲ್ಲಿರುವಂತ ಕೆಲವು ಮಂದಿ ಬೇರೆ ಪಾರ್ಟಿಗೆ ಶಿಫ್ಟ್ ಆದ್ರು. ನಮ್ಗೆ ಆ ಪೊಲಿಟಿಕಲ್ ಆಂಗಲ್ ಬೇಡ, ಆದ್ರೆ ಅದರಲ್ಲಿರೋ ಲಾ ಏನು, ಯಾವ ಕಾನ್ಸ್ಟಿಟ್ಯೂಷನ್ ಮುಖಾಂತರ ಅದನ್ನ ಹೇಳಿದ್ದಾರೆ. ಮತ್ತೆ ಆಂಟಿ ಡಿಫೆಕ್ಷನ್ ಲಾಗೆ ಇನ್ನೊಂದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಇದೆ, ಯಾವುದು ನೀವು ನನಗೆ ತಿಳಿಸಿ. ಓಕೆನಾ? According to this article, the strength of the Council of Ministers shall not exceed 15%, correct, of the total numbers of the Lok Sabha or state legislature, excluding Prime Minister or Chief Minister ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಇಲ್ಲಿ ರಾಂಗ್ ಆಗಿದೆ. ಏನು ಅಂದ್ರೆ ಇನ್ಕ್ಲೂಡಿಂಗ್ ಅಂತ. ಸೊ ಈಗ ನಾವು ಏನ್ ಮಾಡ್ತೀವಿ ಅಂದ್ರೆ, ಎಕ್ಸಾಮ್ ಪ್ರೆಷರ್ ಅಲ್ಲಿ ಇರ್ತೀವಿ ಅಲ್ಲ, ಎಕ್ಸಾಮ್ ಪ್ರೆಷರ್ ಅಲ್ಲಿ ಇದ್ದಾಗ ಏನಾಗುತ್ತೆ, ಅಕಾರ್ಡಿಂಗ್ ಟು ದಿಸ್ ಆರ್ಟಿಕಲ್ ದ ಸ್ಟ್ರೆಂತ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಶಲ್ ನಾಟ್ ಎಕ್ಸೆಡ್ 15%. ಓ, ಡೇಟಾ ಕರೆಕ್ಟ್ ಕೊಟ್ಬಿಟ್ಟಿದ್ದಾರೆ, ರೈಟ್? ಆ ಥರ ನಾವು ಯೋಚನೆ ಮಾಡ್ತೀವಿ. ಆದರೆ ಎಕ್ಸಾಮ್ ಅಲ್ಲಿ ಕಾಮ್ ಆಗಿ ಓದೋದು ತುಂಬಾನೇ ಇಂಪಾರ್ಟೆಂಟ್ ಅನ್ನೋದು ಇದಕ್ಕೆ. ಏನಕ್ಕೆ ಅಂದ್ರೆ ಇಲ್ಲಿ ಅವರು ಟ್ರ್ಯಾಪ್ ಕೊಟ್ಟಿದ್ದಾರೆ. ಸೊ ದಿ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಂಡ್ ದಿ ಸ್ಟೇಟ್ಮೆಂಟ್ ಇಸ್ ರಾಂಗ್, ನಾಟ್ ರಿಲೇಟೆಡ್ ಅಂತ ಕೇಳ್ತಿದ್ದಾರೆ. ಅಂದ್ರೆ ಫಾಲ್ಸ್ ಆಗಿರೋ ಸ್ಟೇಟ್ಮೆಂಟ್ ಬಂದು. ಅಂಡ್ ಇನ್ನೊಂದೇನು ಅಂದ್ರೆ, ಇದರಲ್ಲಿ ನಾನು ಸರಿ ಯಾವುದು ತಪ್ಪು ಯಾವುದು ಅಂತ ಹೇಳ್ತಿಲ್ಲ, ಅದರ ಬದಲಿಗೆ ನೀವೇನು ಓದಬೇಕು ಅನ್ನೋದನ್ನ ನಾನು ಹೇಳ್ತಿದ್ದೀನಿ. ಅಂಡ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್ ಅಲ್ಲಿ ತುಂಬಾ ಇದೆ ಅಲ್ಲ,
ಅದರಲ್ಲಿ ನಾವು ಯಾವ್ದು ಓದಬೇಕು ಅಂದರೆ ಫಸ್ಟ್ ಇಂಪಾರ್ಟೆಂಟ್ 42nd 44th 24th very very important 52nd 86th 91st 97th this is related to cooperative societies 43 B ಬರುತ್ತೆ ಆರ್ಟಿಕಲ್ ಇದು ಇಂಪಾರ್ಟೆಂಟ್ ನಿಮಗೆ ಗೊತ್ತಿರೋ ಹಾಗೆ 101st ಬಂದು ರಿಲೇಟೆಡ್ ಟು GST ಈಗ ಸದ್ಯಕ್ಕೆ ಇಷ್ಟು ಇಂಪಾರ್ಟೆಂಟ್ ಇದೆ ಆ್ಯಂಡ್ 106 or 108 ಇದೆ 106 ನನಗೆ ಇದ್ರಲ್ಲಿ ಕನ್ಫ್ಯೂಷನ್ ಇದೆ ಸಾರಿ 108 or 106 ಇದೆ ದಟ್ ಇಸ್ ರಿಲೇಟೆಡ್ ಟು ಇದು ವುಮನ್ ರಿಸರ್ವೇಷನ್ ನಾರಿ ಶಕ್ತಿ ವಂದನಾ ಬಿಲ್ ಇದೇನು ಅಂತ ನನಗೆ ಹೇಳಿ ಇದೆ ನಾರಿ ಶಕ್ತಿ ವಂದನಾ ಬಿಲ್ ಇದು ಕೂಡ ತುಂಬಾ ಇಂಪಾರ್ಟೆಂಟ್ 108 ಅಂತ ಅನ್ಕೋತೀನಿ ಇದ್ರ ಬಗ್ಗೆ ಎಷ್ಟೊಂದು ಅಂದರೆ ಕ್ವಶನ್ಸ್ ಕೇಳಿದ್ದಾರೆ ಪ್ರೀವಿಯಸ್ ಇಯರ್ UPSC ಅಲ್ಲಿನೇ CSC ಅಲ್ಲಿ ಕೇಳಿಲ್ಲ ಬಟ್ ಡಿಫ್ರೆಂಟ್ CDS ಎಕ್ಸಾಮ್ಸ್ ಅಲ್ಲೆಲ್ಲ ಕೇಳಿದ್ದಾರೆ ಸೊ ಈ ನಿಮ್ಗೆ ಯಾವ್ದು ಗೊತ್ತಿಲ್ಲ ಅಂದ್ರೂ ಇಷ್ಟು ಮಾತ್ರ ನಿಮಗೆ ಬಹಟ್ ಆಗಿರಬೇಕು ಆ್ಯಂಡ್ 102 103 ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಇದನ್ನ ಮಾತ್ರ ನೀವು ಬಹಟ್ ಹೊಡೆದಿರ್ಬೇಕು ಅದರಲ್ಲಿ ತುಂಬಾ ಮುಖ್ಯವಾದದ್ದು ಇವೆರಡು 42nd ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ ಏನಕ್ಕೆ ಈಗ ನಾನು ಹೇಳ್ತಿದ್ದೀನಲ್ಲ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅದು ಏನಕ್ಕೆ ಅಂತ ಹೋಗಿ ಸರ್ಚ್ ಮಾಡಿ ಆಯ್ತಾ ನೀವು ಜಸ್ಟ್ ನಾನು ಕ್ಲಾಸನ್ನ ಕೇಳಿದೆ ಏನೋ ಒಂದು ವಿಡಿಯೋನ ನೋಡಿದೆ ಅದೆಲ್ಲ ಪ್ರಿಪರೇಷನ್ ಓಕೆ ಫೈನ್ ಈ ವಿಡಿಯೋನ ನೋಡಿದೆ ಈ ವಿಡಿಯೋದಿಂದ ನಾನು ಏನು ಕಲಿಬಹುದು ಅಂತ ನೀವು ತಿಳ್ಕೊಬೇಕು ಆ್ಯಂಡ್ ನೆಕ್ಸ್ಟು ಈಗ ನಾನು ಏನು ಮಾಡಿದ್ದೀನಲ್ಲ ನೀವು ಕುತ್ಕೊಂಡು ಒಂದ್ಸತಿ ಟ್ರೈ ಮಾಡಿ ನೀವೇ ಮಾಡೋದಕ್ಕೆ ಮೇಕ್ ಯುವರ್ ಓನ್ ನೋಟ್ಸ್ ಅಂಡರ್ಸ್ಟ್ಯಾಂಡ್ ದ ಪ್ಯಾಟ್ರನ್ ಓಕೆ ಫೈನ್ ಈ ರೀತಿ ಕೊಟ್ಟಿದ್ದಾರೆ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಕೊಟ್ಟಿದ್ದಾರೆ ಇನ್ನು ಯಾವ್ದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬೇರೆ ಬೇರೆ ಪೇಪರ್ಸ್ ಅಲ್ಲಿ ಬಂದಿದೆ ಆ್ಯಂಡ್ ಇವೆನ್ಚುಲಿ ಯು ವಿಲ್ ರಿಯಲೈಸ್ ದಟ್ ಪ್ರತಿಯೊಂದು ಕಾನ್ಸೆಪ್ಟ್ ಒಂದೇ ಗಿರ್ಗಿಟ್ಲೆ ತರ ತಿರುಗ್ತಾ ಇರುತ್ತೆ ಆ ಕಾನ್ಸೆಪ್ಟ್ಸ್ನ ನಿಮ್ಮನ್ನು ನೀವು ಸ್ಟ್ರೆಂತ್ ಮಾಡ್ಕೊಂಡ್ರೆ ಇಟ್ಸ್ ವೆರಿ ಈಸಿ ಟು ಕ್ಲಿಯರ್ ಎನಿ ಎಕ್ಸಾಮ್ ಮಾಡ್ತೀರಾ ಅನ್ಕೊಂಡಿದ್ದೀನಿ ನೆಕ್ಸ್ಟು which of the following articles directs the state to introduce the scheme and plans to minimize inequalities in income and to endeavor to eliminate inequalities in status and opportunities not only amongst individual but also amongst groups of people so ಯಾವುದು ಅಂತ ಕೇಳಿದ್ದಾರೆ ಆಯ್ತಾ ಈಗ ನೋಡಿ there are certain articles ನಿಮ್ಗೆ ಆ ಆರ್ಟಿಕಲ್ಸ್ ಬಗ್ಗೆ ಗೊತ್ತಿದ್ರೆ ಸಾಕು there are certain articles ಈಗ ನೀವು DPSP ಅಂದಾಗ ಕೆಲವೊಂದು ಆರ್ಟಿಕಲ್ಸ್ನ ನೋಡ್ತೀರಾ ಹೋಗ್ತೀರಾ ಅಷ್ಟೇ ಅಲ್ಲ ಸೊ ಅದ್ರಲ್ಲಿ ನಾವು ಆರ್ಟಿಕಲ್ಸ್ ಯಾವ್ದು ತುಂಬಾ ಇಂಪಾರ್ಟೆಂಟ್ ಅನ್ನೋದು ಕೂಡ ನೆನ್ಪಿಟ್ಕೊಡಲ್ಲ ಆರ್ಟಿಕಲ್ 45 ಇದೇದ್ರ ಬಗ್ಗೆ ಹೇಳುತ್ತೆ ಅಂತ ಹೇಳಿ ಆರ್ಟಿಕಲ್ 48A ಇದೇದ್ರ ಬಗ್ಗೆ ಹೇಳುತ್ತೆ ಆರ್ಟಿಕಲ್ 38 ಇಂಪಾರ್ಟೆಂಟ್ 39 ಕೂಡ ಇಂಪಾರ್ಟೆಂಟ್ ನೆಕ್ಸ್ಟ್ ಬಂದು ಆರ್ಟಿಕಲ್ 40 ವೆರಿ ವೆರಿ ಇಂಪಾರ್ಟೆಂಟ್ ದಿಸ್ ಇಸ್ ರಿಲೇಟೆಡ್ ಟು ಪಂಚಾಯತ್ ಆರ್ಗನೈಸೇಷನ್ ಆಫ್ ಪಂಚಾಯತ್ ಪಾಲಿಟಿಯಲ್ಲಿ ಫಂಡಮೆಂಟಲ್ ರೈಟ್ಸ್ ಅಲಾಂಗ್ ವಿತ್ DPSP ಮತ್ತೆ ವಾಟ್ ಆರ್ ದ ದಿ keywords that is mentioned in fundamental duties preamble ಇದರಲ್ಲಿ ಮೆನ್ಷನ್ ಆಗಿರೋ ಪ್ರತಿಯೊಂದು ಕೀವರ್ಡ್ ಕೂಡ ನಿಮ್ ಬಹಟ್ ಆಗಿರಬೇಕು ಆಗಿದ್ದಾಗ ಮಾತ್ರ ಈ ರೀತಿ ಕ್ವಶನ್ಸ್ ನಾವು ಸಾಲ್ವ್ ಮಾಡೋಕ್ಕೆ ಸಾಧ್ಯ ನಿಮಗೆ DPSP ಅಲ್ಲಿ ಈಸಿ ಕ್ವಶನ್ಸ್ ಕೊಡ್ತಾರೆ ಆಯ್ತಾ ಬಟ್ ವಾಟ್ ಇಫ್ ದೇ ಆಸ್ಕ್ ಯು ಕ್ವಶನ್ಸ್ ಲೈಕ್ ದಿಸ್ ಅಂಡ್ ಕನ್ಫ್ಯೂಷನ್ ಆಗ್ಬಿಡುತ್ತೆ ನಮಗೆ ಇದ್ದ ಅಂತ ಹಾಗಾಗಿ ದಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಆ್ಯಂಡ್ ಇದರಲ್ಲಿ DPSP ಅಲ್ಲಿನೇ ನಿಮಗೆ 42nd ಕಾನ್ಸ್ಟಿಟ್ಯೂಷನ್ ಇಂದ ಅಮೆಂಡ್ಮೆಂಟ್ ಇಂದ ಯಾವ್ದು ಬಂದಿದೆ 44th ಇಂದ ಯಾವ್ದು ಬಂದಿದೆ 86th ಇಂದ ಯಾವ್ದು ಬಂದಿದೆ ಅಂತ ನೋಡ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ UPSC ಅಲ್ಲಿ ಅಟ್ಲೀಸ್ಟ್ 3 ಕ್ವಶನ್ಸ್ ಇದ್ರ ಮೇಲೆ ಬಂದಿದೆ ಇದು ಬಂದು 44th amendment minimize inequalities in income and to endeavor to eliminate inequalities in status and opportunities ಇದು ಬಂದು 44th amendment act ಮುಖಾಂತರ ಬಂದಿರೋದು ಸೊ ಈಗ ಹೋಗಿ ಯು ವಾಂಟ್ ರಿವೈಸ್ DPSP ಅಲ್ಲಿ ಇಂಪಾರ್ಟೆಂಟ್ DPSP itself is important high yielding topic ಅದರಲ್ಲಿ ಏನೇನು ಕೇಳಿದ್ದಾರೆ ಅಂತ DPSP PYQ ಟೆಕ್ಸ್ಟ್ ಬುಕ್ ಅಂತ ಹಾಕಿ ಕೆಲವೊಂದು ಕ್ವಶನ್ಸ್ ಬರುತ್ತೆ ಆ್ಯಂಡ್ ಆರ್ಟಿಕಲ್ 45 ಏನು ಅಂತ ತಿಳ್ಕೊಳ್ಳಿ ಆರ್ಟಿಕಲ್ 40 ಏನು ಅಂತ ತಿಳ್ಕೊಳ್ಳಿ 38 ಏನಂತ ತಿಳ್ಕೊಳ್ಳಿ 39 ಏನಂತ ತಿಳ್ಕೊಳ್ಳಿ 43B ಏನು ಅಂತ ತಿಳ್ಕೊಳ್ಳಿ ಇದು ವೆರಿ ಇಂಪಾರ್ಟೆಂಟ್ ಕೋಆಪರೇಟಿವ್ ಸೊಸೈಟೀಸ್ ರಿಲೇಟೆಡ್ 48A ಏನು ಹೇಳುತ್ತೆ ಅಂತ ತಿಳ್ಕೊಳ್ಳಿ ಆ್ಯಂಡ್ ಆರ್ಟಿಕಲ್
50-50. This is also very very important, that is related to ಜುಡಿಷಿಯರಿ, ಸೆಪರೇಷನ್ ಆಫ್ ಜುಡಿಷಿಯರಿ ಬಗ್ಗೆ ಮಾತಾಡುತ್ತೆ. ಸೊ ನಿಮಗೆ ಓವರ್ ಆಲ್ ಯಾವ ಅಂದರೆ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಏನು ಹೇಳುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಇಟ್ಸ್ ವೆರಿ ಈಸಿ ಟು ಸಾಲ್ವ್ ಪಾಲಿಟಿ ಕ್ವಶನ್ಸ್. ಸೊ ಪಾಲಿಟಿ ಅನ್ನೋದು ವೆರಿ ಈಸಿ, ಲೋ ಹ್ಯಾಂಗಿಂಗ್ ಸಬ್ಜೆಕ್ಟ್. ನಾವು ಅದರಲ್ಲಿ ಚೆನ್ನಾಗಿ ಮಾರ್ಕ್ಸ್ ತಗೋಬೇಕು. ಓಕೆನಾ? ನೆಕ್ಸ್ಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಈಗ ನೋಡಿ, Moya River flows in the borders of Karnataka and Tamil Nadu. Palar is a tributary of Kaveri. Karanja is a tributary of Manjira, and Manjira is a tributary of Godavari River. Uttara Pinakini is an interstate river flowing between Karnataka and Andhra Pradesh. It originates in Nandidurga Hill. ನನಗೇನು ಅಂದರೆ ನನ್ನ ಕಾವೇರಿ ಬಿಟ್ಟು ನನಗೆ ಬೇರೆ ಏನು ಗೊತ್ತಿಲ್ಲ, ಟು ಬಿ ಫ್ರ್ಯಾಂಕ್. ಆಯ್ತಾ, ಈ ಕ್ವಶನ್ ನೋಡಿದಾಗ. ಸೊ ನಾನು ಈ ಕ್ವಶನನ್ನು ನಾನು ಯಾವ ರೀತಿ ಯೋಚನೆ ಮಾಡಬೇಕು? ಓಕೆ ಫೈನ್, ಏನೋ ಕೇಳಿದ್ದಾರೆ, ಮೊಯಾ ರಿವರ್ ಅಂತ ಇದೆ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾಕಂದರೆ ನಿಮಗೆ ಕೊಟ್ಟಿರೋ 100 ಕ್ವಶನ್ಸಲ್ಲಿ 100 ಕ್ವಶನ್ಸು ನಿಮಗೆ ಬರುತ್ತೆ, ಕಂಪ್ಲೀಟಾಗಿ ಯು ನೋ ಎವ್ರಿಥಿಂಗ್ ಹೇಳೋಕ್ಕಾಗಲ್ಲ. ಕೆಲವೊಂದು ಬರಲ್ಲ. ಅದನ್ನು ಬಂದಿಲ್ಲ ಅಂತ ಅಂದಾಗ ಓಕೆ ಫೈನ್, ವಾಟ್ ಐ ಶುಡ್ ಡೂ? ಸೊ ಈಗ ಈ ಕ್ವಶನ್ ಬಂತು. ಈ ಕ್ವಶನ್ ಬಂದಾದ್ಮೇಲೆ ಸರಿ, ಮೊಯಾ ರಿವರ್ ಅಂದರೆ ಏನು ಅಂತ ನೋಡ್ಕೊಳ್ಳೋಣ ಅಂತ ಇದು ಮಾಡಬೇಕು. ಅಂದರೆ ನಾವೇನು ಮಾಡಬೇಕು, ಪ್ರತಿಯೊಂದು ರಿವರ್ ಇಲ್ಲಿ ಏನು ನಾವು ಪ್ರತಿಯೊಂದು ರಿವರ್ ಓದೋಕ್ಕಾಗಲ್ಲ, ಆದರೆ ಇಂಪಾರ್ಟೆಂಟ್ ರಿವರ್ಸ್ ಯಾವ್ದ್ಯಾವ್ದಿದೆ ಅದನ್ನು ತಿಳ್ಕೊಬಹುದು. ಆ್ಯಂಡ್ ಕ್ವಶನ್ ಪೇಪರಲ್ಲಿ ಯಾವ ರಿವರ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ಶಾರ್ಟ್ ನೋಟ್ಸ್ನ ಪ್ರಿಪೇರ್ ಮಾಡ್ಕೊಂಡಾಗ ಅದ್ರ ಬಗ್ಗೆ ಕ್ವಶನ್ಸ್ ಬಂದಾಗ ಇಟ್ಸ್ ವೆರಿ ಈಸಿ ಫಾರ್ ಅಸ್. ಆ್ಯಂಡ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅದರ ರಿವರ್ ಅರೌಂಡೇ ಸುತ್ತಾ ಇರುತ್ತೆ, ಆಗ ಈಸಿಯಾಗಿ ಮಾಡ್ಬಿಡ್ಬೋದು. ಮೊಯಾ ರಿವರ್ ಫ್ಲೋಸ್ ಇನ್ ದ ಬಾರ್ಡರ್ಸ್ ಆಫ್ ಕರ್ನಾಟಕ ಆ್ಯಂಡ್ ತಮಿಳ್ನಾಡು. ಫಸ್ಟ್ ಮೊಯಾ ರಿವರ್ ನೋಡೋಣ. ಮೊಯಾ ರಿವರ್ ನೀಲಗಿರಿಯಿಂದ ಒರಿಜಿನೇಟ್ ಆಗುತ್ತೆ. ಇದು ಬಂದು ಟ್ರಿಬ್ಯೂಟರಿ ಆಫ್ ಭವಾನಿ ರಿವರ್. ಭವಾನಿ ರಿವರ್ ಬಂದು ಇಟ್ ಇಸ್ ಅ ಟ್ರಿಬ್ಯೂಟರಿ ಆಫ್ ಕಾವೇರಿ. ಓಕೆನಾ? ಮತ್ತೆ ಮೊಯಾ ರಿವರ್ ಬಂದು ತಮಿಳ್ನಾಡು ಹಾಗೂ ಬಂಡೀಪುರ ಎರಡು ಬೌಂಡ್ರಿ ಮಧ್ಯೆ ಹೋಗ್ತಿದೆ. ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಪಲಾರ್ ಇಸ್ ಟ್ರಿಬ್ಯೂಟರಿ ಆಫ್ ಕಾವೇರಿ. ಕಾವೇರಿ ದಟ್ ಇಸ್ ಒನ್ ಆಫ್ ದ ಮೇಜರ್ ರಿವರ್. ಕಾವೇರಿ, ಗೋದಾವರಿ, ಕೃಷ್ಣ, ನರ್ಮದಾ ಇವೆಲ್ಲ ನಮ್ಗೆ ಗೊತ್ತಿರಬೇಕು. ಅಂದರೆ HYT ಮಾಡಿರಬೇಕು. ಅದರ ಟ್ರಿಬ್ಯೂಟರೀಸ್ ಪ್ರತಿಯೊಂದು ನಾವು ತಿಳ್ಕೊಂಡಿರ್ಬೇಕು. ಈಗ ಪಲಾರ್ ರಿವರ್. ಪಲಾರ್ ರಿವರ್ ಬಂದು ಇಟ್ ವಿಲ್ ಒರಿಜಿನೇಟ್ ಇನ್ ದ ನಂದಿ ಹಿಲ್ಸ್. ಕರ್ನಾಟಕ, ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶ ಮೂರಲ್ಲಿ ಫ್ಲೋ ಆಗುತ್ತೆ. ಆ್ಯಂಡ್ ಐ ಹ್ಯಾವ್ ಸರ್ಚ್ಡ್ ವಿವರ್ಸ್ ರಿಗಾರ್ಡಿಂಗ್ ದಿಸ್. ಅಷ್ಟು ನನಗೆ ಸಿಕ್ಕಲಿಲ್ಲ, ಆದರೆ ಕಾವೇರಿ ರಿವರಲ್ಲಿ ನಿಮ್ಗೆ ಜಾಸ್ತಿ ವಿವರ್ಸ್ ಸಿಗುತ್ತೆ. ನೆಕ್ಸ್ಟ್ ಇಸ್ ಕಾರಂಜ ರಿವರ್ ಇಸ್ ಅ ಟ್ರಿಬ್ಯೂಟರಿ ಆಫ್ ಮಂಜೀರಾ ಆ್ಯಂಡ್ ಮಂಜೀರಾ ಇಸ್ ಅ ಟ್ರಿಬ್ಯೂಟರಿ ಆಫ್ ಗೋದಾವರಿ. ಕಾರಂಜ ರಿವರ್ ಎಲ್ಲಿ ಒರಿಜಿನೇಟ್ ಆಗುತ್ತೆ ಅಂದರೆ ತೆಲಂಗಾಣದಲ್ಲಿ ಒರಿಜಿನೇಟ್ ಆಗುತ್ತೆ. ಇದೇನಾಗುತ್ತೆ ಅಂದರೆ ನಾರ್ತ್ ವೆಸ್ಟ್ ಫ್ಲೋ ಆಗಿ ನಮ್ಮ ಒಂದು ಕರ್ನಾಟಕ ರೀಜನ್ಗೆ ಬರುತ್ತೆ. ಸೊ ಇಟ್ ಈಸ್ ಅ ಟ್ರಿಬ್ಯೂಟರಿ ಆಫ್ ಮಂಜೀರಾ. ಮಂಜೀರಾ ಇಸ್ ಅ ಟ್ರಿಬ್ಯೂಟರಿ ಆಫ್ ಕಾವೇರಿ. ಮಂಜೀರಾ ರಿವರ್ ನೋಡ್ಕೊಳ್ಳೋಣ. ಸೊ ಮಂಜೀರಾ ರಿವರ್ ಬಂದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅಂದರೆ ಮಹಾರಾಷ್ಟ್ರದಲ್ಲಿ ಹುಟ್ಟುತ್ತೆ. ಮಹಾರಾಷ್ಟ್ರದಲ್ಲಿ ಬಂದು ಕರ್ನಾಟಕಕ್ಕೆ ಬಂದು ಕರ್ನಾಟಕದಿಂದ ತೆಲಂಗಾಣ ಅಂದರೆ ಈ 3 ಸ್ಟೇಟ್ಸಲ್ಲಿ ಅಕ್ರಾಸ್ ಅಲ್ಲಿ ಬರುತ್ತೆ. ಆ್ಯಂಡ್ ಇಟ್ ಈಸ್ ದ ಟ್ರಿಬ್ಯೂಟರಿ ಆಫ್ ಗೋದಾವರಿ. ಗೋದಾವರಿ ಇಸ್ ದ ಒನ್ ಆಫ್ ದ ಲಾರ್ಜೆಸ್ಟ್ ರಿವರ್, ನಿಮ್ಗೆ ಗೊತ್ತಿರಬೇಕು. ಆ್ಯಂಡ್ ಗೋದಾವರಿ ಬಗ್ಗೆ ಟು HYT ಆನ್ ಇಟ್, ಆರ್ ಅದ್ರ ಬಗ್ಗೆ ಸರ್ಚ್ ಮಾಡಿ ತಿಳ್ಕೊಳ್ಳಿ. ಏನೇನು ಟ್ರಿಬ್ಯೂಟರೀಸ್ ಇದೆಯೋ ಅದನ್ನು ಬಹಟ್ ಹಾಕಿ, ಡ್ಯಾಮ್ಸ್ ಯಾವ್ದಾದಿದೆ ಬಹಟ್ ಹಾಕಿ, ಯಾವುದಾದ್ರು ಕ್ವಶನ್ ಪೇಪರ್ಸ್ ಅಲ್ಲಿ ಅದು ಬಂದಿದೆಯಾ ಅಂತ ಸರ್ಚ್ ಮಾಡಿ ಓದ್ಕೊಳ್ಳಿ. ಮಂಜೀರಾ ರಿವರ್ ಅಲ್ಲಿ ಸಿಂಗು ಡ್ಯಾಮ್ ಅಂತ ಇದೆ ಆ್ಯಂಡ್ ನಿಜಾಮ್ ಸಾಗರ್ ಡ್ಯಾಮ್, ಈ ಎರಡು ಡ್ಯಾಮ್ ತುಂಬಾ ಇಂಪಾರ್ಟೆಂಟ್. ದಿಸ್ ಪರ್ಟಿಕ್ಯುಲರ್ ಡ್ಯಾಮ್ ವಾಸ್ ಆಸ್ಕ್ಡ್ ಇನ್ PC. ನೆಕ್ಸ್ಟ್ ಕಾವೇರಿ ರಿವರ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಕಾವೇರಿ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಅದು ಬಂದು ಬ್ರಹ್ಮಗಿರಿ ಹಿಲ್ಸ್ ಅಂದರೆ ತಲಕಾವೇರಿಯಲ್ಲಿ ಹುಟ್ಟೋದು. ಸೊ ಕರ್ನಾಟಕ, ತಮಿಳುನಾಡು, ಕೇರಳ ಹಾಗೂ ಪುದುಚೇರಿ ಇದು ಬಂದು ಅದರ ಬೇಸಿನ್ಸ್. ಸೊ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಯಾವುದು ಅಂದರೆ ಹರಂಗಿ, ಅರ್ಕಾವತಿ, ಶಿಂಷಾ, ಹೇಮಾವತಿ. ರೈಟ್ ಬ್ಯಾಂಕ್ಸ್ ಬಂದು ಭವಾನಿ, ಅಮರಾವತಿ, ನೋಯಲ್, ಕಬಿನಿ. ಈಗ ನಿಮಗೆ ಅದ್ರ ಬಗ್ಗೆ ಅಷ್ಟು ಇನ್ಫಾರ್ಮೇಶನ್ ಇಲ್ಲ ಅಂದ್ರೂ ಕೂಡ ನಿಮಗೆ ಓಕೆ ಫೈನ್ ಟ್ರಿಬ್ಯೂಟರೀಸ್ ಗೊತ್ತಿದ್ದಾಗ ಈ ಆಪ್ಷನ್ ನಾವು ಎಲಿಮಿನೇಟ್ ಮಾಡ್ಬೋದು ಆರಾಮಾಗಿ. ಜಿಯೋಗ್ರಫಿ ಹಂಗೆ ಇರುತ್ತೆ, ಆ್ಯಂಡ್ ಇದರಲ್ಲಿ ನಾವು ಏನೇ ಟ್ರಿಕ್ಸು ಅದು ಇದು ಅಪ್ಲೈ ಮಾಡೋಕ್ಕಾಗಲ್ಲ. ಜಿಯೋಗ್ರಫಿ ಇಸ್ ಮೋಸ್ಟ್ಲಿ ಬೇಸ್ಡ್ ಆನ್ ದ ಕಾನ್ಸೆಪ್ಟ್ಸ್ ಆರ್ ಬೇಸ್ಡ್ ಆನ್ ದ ನಾಲೆಡ್ಜ್. Uttara Pinakani is an interstate river flowing between Karnataka and Andhra Pradesh. It originates in Nandidurga Hill. ಸೊ ಉತ್ತರ ಪಿನಕನಿ ಪೆನ್ನಾ ರಿವರ್ ಅಂತ ಕೂಡ ಕರೀತಾರೆ. ಈ ಒಂದು ಸ್ಟೇಟ್ಮೆಂಟ್ ಅವ್ರು ಏನು ಕೊಟ್ಟಿದ್ರು ಅದು ಸರಿ ಇದೆ.
ಆ್ಯಂಡ್ ನೀವು ಗೋದಾವರಿ ಬಗ್ಗೆ ಎಚ್ ಮಾಡಿ, ನಾನು ಕಾವೇರಿ ಬಗ್ಗೆ ತಿಳಿಸಿದ್ದೀನಿ. ಕಾವೇರಿದು ಇನ್ನೊಂದು ಡ್ಯಾಮ್ ಹೇಳ್ಬೇಕಿತ್ತು ನಾನು, KRS ಡ್ಯಾಮು, ಮೆಟ್ಟೂರು ಡ್ಯಾಮ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕಾವೇರಿನ ತಮಿಳಲ್ಲಿ ಪೊನ್ನಿ ಅಂತ ಕರೀತಾರೆ. ಮತ್ತೆ ಫಾಲ್ಸ್, ಈ ಫಾಲ್ಸ್ ಬಗ್ಗೆ ಕೂಡ ಕ್ವಶನ್ಸ್ ಬಂದಿದೆ. ಶಿವನ ಸಮುದ್ರ ಫಾಲ್ಸ್ ಮತ್ತೆ ಹೊಗೇನಕಲ್ ಫಾಲ್ಸ್, ಇದನ್ನ ನಯಾಗರ ಆಫ್ ಇಂಡಿಯಾ ಅಂತ ಕರೀತಾರೆ. ಇದು ಬಂದು ಕರ್ನಾಟಕ ಹಾಗೂ ತಮಿಳುನಾಡು ಬಾರ್ಡರ್ ಅಲ್ಲಿದೆ. ಸೊ ಕರ್ನಾಟಕ ತಲಕಾವೇರಿಯಿಂದ ಹುಟ್ಟಿ, ಅಂದ್ರೆ ಬ್ರಹ್ಮಗಿರಿಯಲ್ಲಿಂದ ಹುಟ್ಟಿ, ಇಲ್ಲಿ ಕೃಷ್ಣ ರಾಜಸಾಗರ ಡ್ಯಾಮ್ ನೀವು ನೋಡಬಹುದು. ಅದಾದ್ಮೇಲೆ ಮೆಟ್ಟೂರು ರಿಸರ್ವಾಯರ್, ಅದು ತಮಿಳುನಾಡಲ್ಲಿ ಇರುವಂಥದ್ದು. ಸೊ ಕಾವೇರಿ ಹೋಗಿ ಬೇ ಆಫ್ ಬೆಂಗಾಲ್ಗೆ ಇದು ಮಾಡಿ ಡಿಸ್ಟ್ರಿಬ್ಯೂಟರೀಸ್ ಫಾರ್ಮ್ ಮಾಡುತ್ತೆ. ಈಗ ನಾನು ಹೇಳಿದ್ನಲ್ಲ, ಕಾವೇರಿ ವೆರಿ ವೆರಿ ಇಂಪಾರ್ಟೆಂಟ್. ಅದರ ರಿಲೇಟೆಡ್ ಏನೇನು ನಮಗೆ ಕ್ವಶನ್ಸ್ ಬಂದಿದೆ ಅನ್ನೋದನ್ನ ನಾವು ನೋಡೋಣ. ಕಾವೇರಿ ರಿವರ್ ಯಾವ್ದು ಸ್ಟೇಟ್ ಅಲ್ಲಿ ಪಾಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಕರ್ನಾಟಕ ಅಂಡ್ ತಮಿಳುನಾಡು. Kaveri river has well-developed valley. Valley of Alakananda is still growing. River Krishna is the largest east-flowing peninsular river. ನಿಮಗೆ ಈ ಒಂದು ಫ್ಯಾಕ್ಟ್ ಗೊತ್ತಿದೆ ದಟ್ ಗೋದಾವರಿ ನಮ್ಮ ಈಸ್ಟ್ ಪೆನಿನ್ಸುಲರ್ ರಿವರ್ ಅಲ್ಲಿ ಗೋದಾವರಿ ಇಸ್ ದ ಲಾರ್ಜೆಸ್ಟ್ ಅಂತ ನಿಮಗೆ ಗೊತ್ತಿದ್ರೆ ಇದು ಕೂಡ ಈಸಿಲಿ ಎಲಿಮಿನೇಟ್ 3. ಇನ್ನೊಂದೇನು ಅಂದ್ರೆ ನಮ್ಮ ಪೆನಿನ್ಸುಲರ್ ಇರುವಂತ ವ್ಯಾಲೀಸ್ ಏನಿದೆ ವೆಲ್ ಡೆವಲಪ್ಡ್ ಆಗಿರುತ್ತೆ, ಅಂದ್ರೆ ದೇ ಆರ್ ದಿ ಮೆಚ್ಯೂರ್ ಸ್ಟೇಜ್. ಈಗ ನೀವು ಹಿಮಾಲಯನ್ ರಿವರ್ಸ್ ನೋಡಿದ್ರೆ ದೇ ವಿಲ್ ಫಾರ್ಮ್ ವಿ ಶೇಪ್ಡ್ ವ್ಯಾಲೀಸ್. ನಿಮಗೆ ಗೊತ್ತಿರಬೇಕು ರಿವರ್ಸ್ ಅಲ್ಲಿ 3 ಕೈಂಡ್ ಆಫ್ ಸ್ಟೇಜಸ್ ಇರುತ್ತೆ. ಓಕೆನಾ, ಯಂಗ್ ಸ್ಟೇಜ್ ಅಂದ್ರೆ ಎನರ್ಜಿ ಜಾಸ್ತಿ ಇರುತ್ತೆ, ದೇ ವಿಲ್ ಫಾರ್ಮ್ ವಿ ಶೇಪ್ಡ್ ವ್ಯಾಲೀಸ್. ಆಮೇಲೆ ನಾರ್ಮಲ್, ನೆಕ್ಸ್ಟ್ ಮೆಚ್ಯೂರ್ ಸ್ಟೇಜ್. ಈ ಮೆಚ್ಯೂರ್ ಸ್ಟೇಜ್ ಅಲ್ಲಿ ಅದೇನ್ ಮಾಡುತ್ತೆ ಅಂದ್ರೆ ಆಕ್ಸ್ಬೋಲೆಟ್ಸ್ ನ ಫಾರ್ಮ್ ಮಾಡುತ್ತೆ. ಆಮೇಲೆ ಡೆಲ್ಟಾ, ಸೊ ಅದಕ್ಕೆ ಏನು ಎನರ್ಜಿಸೇ ಇರೋದಿಲ್ಲ, ಸೊ ಏನ್ ಮಾಡುತ್ತೆ ಹೋಗಿ ಡೆಲ್ಟಾನ ಫಾರ್ಮ್ ಮಾಡುತ್ತೆ. ಈ ನಾರ್ಮಲ್ ಸ್ಟೇಪ್ ಅಲ್ಲಿ ಏನ್ ಮಾಡುತ್ತೆ ಅಂದ್ರೆ ಯು ಶೇಪ್ಡ್ ವ್ಯಾಲಿ ಫಾರ್ಮ್ ಮಾಡುತ್ತೆ. ಸೊ ನಮ್ಮ ಪೆನಿನ್ಸುಲರ್ ಅಲ್ಲಿ ಇರುವಂತದ್ದೆಲ್ಲ ಯು ಶೇಪ್ಡ್ ವ್ಯಾಲಿ ಫಾರ್ಮ್ ಮಾಡುತ್ತೆ, ವಿ ಶೇಪ್ಡ್ ಅಲ್ಲ. ಅಂಡ್ ದಿಸ್ ವಾಸ್ ಆರ್ಸ್ ಇನ್ UPSC 2026. ಸೊ ನಿಮ್ಗೆ ಗೊತ್ತಿರಬೇಕು ಪೆನಿನ್ಸುಲರ್ ರಿವರ್ಸ್ ಬಂದು ಯು ಶೇಪ್ಡ್ ವ್ಯಾಲೀಸ್ ನ ಫಾರ್ಮ್ ಮಾಡುತ್ತೆ ಅಂತ. ನೋಡಿ, ರಿವರ್ ಕಾವೇರಿ ಆಸ್ ಅ ವೆಲ್ ಡೆವಲಪ್ಡ್ ವ್ಯಾಲಿ. ಇಟ್ ಒರಿಜಿನೇಟ್ಸ್ ಫ್ರಮ್ ತಲಕಾವೇರಿ ಒರಿಜಿನೇಟ್ ಆಗುತ್ತೆ. ಅಲಕನಂದ ರಿವರ್ is considered to rise at the confluence and foot of the Siddhapur and Bhagirath Uttarakhand ಅಲ್ಲಿ. ಸೊ ಈಗಲೂ ಅದು ಗ್ರೋ ಆಗ್ತಾ ಇದೆ. ಗೋದಾವರಿ ಇಸ್ ಕನ್ಸಿಡರ್ಡ್ ಆಸ್ ಲಾರ್ಜೆಸ್ಟ್ ಈಸ್ಟ್ ಫ್ಲೋಯಿಂಗ್ ರಿವರ್. ಕೃಷ್ಣ ಬಂದು ಸೆಕೆಂಡ್ ಪೊಸಿಷನ್ ಅಲ್ಲಿ ಇದೆ. ಸೊ ಗೋದಾವರಿ ರಿವರ್ ಬಗ್ಗೆ HYT ಮಾಡಿ, ಗೋದಾವರಿ ಬಗ್ಗೆ ತಿಳ್ಕೊಳ್ಳಿ. ಅಂಡ್ ಈ ರಿವರ್ಸ್ ಯಾವಾಗ ಬೇಕಾದ್ರೂ ನಿಮಗೆ ಎಕ್ಸಾಮ್ಸ್ ಅಲ್ಲಿ ಬರಬಹುದು. ನೆಕ್ಸ್ಟ್ ಬಂದು ಅಟ್ಮಾಸ್ಫಿಯರ್. ಸಾರಿ ಇನ್ನು ಕೆಲವೊಂದು ಕ್ವಶನ್ಸ್ ಇದೆ that I have to discuss. ಇದು SCL ಅಂದ್ರೆ ಒಂದು ಪೇಪರ್ ಅಲ್ಲಿ ಕೇಳಿದ್ದು. ಇನ್ನೊಂದ್ರೆ ರಿವರ್ ಕಾವೇರಿ originates at Talakaveri, Kodagu district of Karnataka. ಅಲ್ವಾ? ಕರೆಕ್ಟ್. ಹೊಗೇನಕಲ್ ಫಾಲ್ಸ್ ಆನ್ ದ ಕೃಷ್ಣ ರಿವರ್. ನಾವು ಈಗ ತಾನೇ ನೋಡ್ಕೊಂಡ್ ಬಂದೆ ಶಿವನ ಸಮುದ್ರ ಹಾಗೂ ಹೊಗೇನಕಲ್ ಫಾಲ್ಸ್. ಶಿವನ ಸಮುದ್ರ ಹಾಗೂ ಹೊಗೇನಕಲ್ ಫಾಲ್ಸ್ ಇರೋದು ಕಾವೇರಿ ರಿವರ್ ಹತ್ರ, ಕೃಷ್ಣ ರಿವರ್ ಹತ್ರ ಅಲ್ಲ. ಕಾವೇರಿ ಇಸ್ ಕಾಲ್ಡ್ as ದಕ್ಷಿಣ ಗಂಗಾ ಆಫ್ ಸೌತ್. ಕರೆಕ್ಟ್. ಹಿಮಾಲಯನ್ ರಿವರ್ಸ್ ಆಫ್ ಪೆರಿನಿಯಲ್ ರಿವರ್. ಪೆರಿನಿಯಲ್ ಅಂದ್ರೆ ವರ್ಷ ಪೂರ್ತಿ ಅದೇನಾಗುತ್ತೆ ಹರಿತಾ ಇರುತ್ತೆ. ಹೌದು. ಸೊ ಇದರಲ್ಲಿ 1, 3 and 4 ಆರ್ ಕರೆಕ್ಟ್. ಈಗ ನೋಡಿದ್ರೆ ಹೊಗೇನಕಲ್ ಫಾಲ್ಸ್ ಬಂದು ಕಾವೇರಿ ರಿವರ್ ಅಲ್ಲಿ ಇರುತ್ತೆ, ಕೃಷ್ಣ ರಿವರ್ ಅಲ್ಲಿ ಇಲ್ಲ. ಅಂಡ್ ಇಟ್ ಇಸ್ ಲೊಕೇಟೆಡ್ ನಿಯರ್ ತಮಿಳುನಾಡು. ಹೊಗೇನಕಲ್ ಫಾಲ್ಸ್ ನ ನಯಾಗರ ಫಾಲ್ಸ್ ಆಫ್ ಇಂಡಿಯಾ ಅಂತ ಕೂಡ ಕರೀತಾರೆ. ಕಾವೇರಿ ಬೇಸಿನ್ ಫಾಲ್ಸ್ ಇನ್ ಹೌ ಮೆನಿ ಸ್ಟೇಟ್? SSC ಅಲ್ಲಿ ಕೇಳಿರುವಂತದ್ದು. ಆಲ್ರೆಡಿ ಹೇಳಿದೆ, ಕರ್ನಾಟಕ, ತಮಿಳುನಾಡು ಅಂಡ್ ಕೇರಳ 3.
ಇಲ್ಲಿ ನೋಡಿ ಕರ್ನಾಟಕ, ತಮಿಳುನಾಡು, ಅದು ಕೇರಳ ಕೂಡ ಇದು ಟ್ರಿಬ್ಯೂಟರೀಸ್ ಬರೋದ್ರಿಂದ ಅದು ಕೂಡ ಬೇಸಿಗೆ ಇದಾಗುತ್ತೆ. SSC ಅಲ್ಲಿ ಕೇಳಿರೋದು in ancient times which river was also known as Ponni in Tamil, which is the fourth largest river flowing in the southeast direction through the states of Karnataka and Tamil Nadu. ನಿಮಗೆ ಸತ್ಲಜ್ ರಿವರ್ ಮೇಲೆ ಇರುತ್ತೆ, ರವಿ ಬಿಯಾಸ್ ಅದೆಲ್ಲ ಮೇಲೇನೆ ಇರುತ್ತೆ. ತಾಪಿ ರಿವರ್ ಪೆನಿನ್ಸುಲರ್ ಅಂದ್ರೆ ಆಫ್ ಬರುತ್ತೆ. ಸೊ ಕಾವೇರಿ ರಿವರ್ ಬಂದು ಕರ್ನಾಟಕ ಹಾಗೂ ತಮಿಳುನಾಡಲ್ಲಿ ಫ್ಲೋ ಆಗುತ್ತೆ. ಜಸ್ಟ್ ನಮ್ಮ ಕರ್ನಾಟಕ ಹಾಗೂ ತಮಿಳುನಾಡಲ್ಲಿ ಕಾವೇರಿ ರಿವರ್ ಫ್ಲೋ ಆಗುತ್ತೆ ಅನ್ನೋ ಇನ್ಫಾರ್ಮೇಶನ್ ಅಂತ ಯು ಕುಡ್ ಹ್ಯಾವ್ ಸಾಲ್ವ್ ದಿಸ್. ಆ್ಯಂಡ್ ಇನ್ನೊಂದೇನು ಅಂದರೆ ಸತ್ಲಜ್ ರಿವರ್ ಆಗಿರ್ಬೋದು, ರವಿ ರಿವರ್ ಆಗಿರ್ಬೋದು, ಇದರದ್ದು ಬಂದು ಏನ್ಷಿಯಂಟ್ ನೇಮ್ಸ್ನ ಕೇಳ್ತಾರೆ. ಇದು ಕೂಡ UPSC 2026 ಅಲ್ಲಿ ಕೇಳಿದ್ರು. ಅದನ್ನ ನೋಡ್ಕೊಳ್ಳಿ. ಅದರ ಏನ್ಷಿಯಂಟ್ ನೇಮ್ಸ್ ಏನಾದರೂ ಇದ್ರೆ ಒಂದು ಪರ್ಟಿಕ್ಯುಲರ್ ತುಂಬ ಎಲ್ಲ ರಿವರ್ಸ್ ಅಲ್ಲ, ಮೇಜರ್ ರಿವರ್ಸ್ ಏನೇನಿದೆಯೋ ಅದರದ್ದು ಏನಾದರೂ ಏನ್ಷಿಯಂಟ್ ನೇಮ್ಸ್ ಇದ್ರೆ ಅದನ್ನ ನೋಡ್ಕೊಳ್ಳಿ. ಆ್ಯಂಡ್ ಅಲ್ಲೇನಿದೆಯಲ್ಲ ಇನ್ ದಿಸ್ ಸತ್ಲಜ್, ಬಿಯಾಸ್, ರವಿ, ಜೇಲಂ ಇದೆಲ್ಲ ಕನ್ಫರ್ಮ್ ಆಗಿ ನೀವು ನೋಡ್ಕೊಳ್ಳೇಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ಡ್ಯಾಮ್ಸ್ ಇಸ್ ನಾಟ್ ಬಿಲ್ಟ್ ಅಕ್ರಾಸ್ ದ ರಿವರ್ ಕಾವೇರಿ? SSC ಅಲ್ಲಿ ಮತ್ತೆ ಕೇಳಿರುವಂಥದ್ದು ಮೇಟೂರ್ ಡ್ಯಾಮ್, ಕೃಷ್ಣನಗರ ಸಾಗರ ಡ್ಯಾಮ್ ಇದನ್ನ ನೋಡಿದ್ವಿ. ಈ ಒಂದು ಮೈಥಾನ್ ಅನ್ನೋ ಡ್ಯಾಮ್ ಅನ್ನ ಅದರಲ್ಲಿ ಕಟ್ಟಿಲ್ಲ. ಇಲ್ಲಿ ನಿಮಗೆ ಕೀ ನೋಟ್ಸ್ ಅಲ್ಲಿ ಇಂಪಾರ್ಟೆಂಟ್ ಡ್ಯಾಮ್ಸ್ ನ ಕೊಟ್ಟಿದ್ದಾರೆ, ಅದನ್ನ ಒಂದ್ಸತಿ ನೋಡ್ಕೊಳ್ಳಿ. ಬಂತು ನೋಡಿ, ಇನ್ ವಿಚ್ ಹಿಲ್ಸ್ ದ ರಿವರ್ ಕಾವೇರಿ ಒರಿಜಿನೇಟ್ ಇನ್ ಇಂಡಿಯಾ? ಸೊ ಕಾವೇರಿ ಒರಿಜಿನೇಟ್ ಆಗುವಂತ ಸ್ಥಳ ಯಾವುದು ಅಂತ ಕೇಳ್ತಿದ್ದಾರೆ. ಬ್ರಹ್ಮಗಿರಿ. ಮತ್ತೆ ಯಾರ್ಯಾರು ಕನ್ನಡ ಮೀಡಿಯಂ ಅವ್ರು ಇದ್ದೀರಲ್ಲ, ನಿಮ್ಗೆ ಈ ಒಂದು ಕ್ವಶನ್ಸ್ ನಿಮ್ಗೆ ಕನ್ನಡ ಮೀಡಿಯಂ ಅಲ್ಲಿ ಬೇಕು ಅಂದ್ರೆ ನೀವು ಏನ್ ಫೋನಲ್ಲಿ ನೋಡ್ತಿದ್ದೀರೋ, ಟ್ಯಾಬಲ್ ನೋಡ್ತಿದ್ರು, ಕಂಪ್ಯೂಟರ್ ಅಲ್ಲಿ ನೋಡ್ತಿದ್ರು, ಜಸ್ಟ್ ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಫ್ ಯು ಗೋ ಫಾರ್ ಟ್ರಾನ್ಸ್ಲೇಟ್, ನಿಮ್ಗೆ ಏನಾಗುತ್ತೆ ಕನ್ನಡಕ್ಕೆ ಅದು ಟ್ರಾನ್ಸ್ಲೇಟ್ ಆಗುತ್ತೆ. ಭಾರತದಲ್ಲಿ ಕಾವೇರಿ ನದಿ ಯಾವ ಬೆಟ್ಟಗಳಲ್ಲಿ ಹುಟ್ಟುತ್ತದೆ? ಈ ರೀತಿ ನಿಮ್ಗೆ ಪ್ರತಿಯೊಂದು ಕೂಡ ಟ್ರಾನ್ಸ್ಲೇಟ್ ಆಗುತ್ತೆ ಬರುತ್ತೆ. These are the PYQs of Kaveri, ನೋಡ್ಕೊಳ್ಳಿ. and do PYQ for Godavari river also. Next ಬಂದು atmosphere. Atmosphere ಬಂದು that is also one of the important theme. and as I already said, geography is based on ನಿಮಗೆ ನಾಲೆಜ್ ಇರಬೇಕು, ಅದ್ರ ಬಗ್ಗೆ ಕಾನ್ಸೆಪ್ಟ್ಸ್ ಗೊತ್ತಿರಬೇಕು. ಅದಾದ್ಮೇಲೆ ಅಟ್ ಲಾಸ್ಟ್ ನಾವೇನಾದ್ರು ಟ್ರಿಕ್ಸ್ ಏನಾದ್ರು ಕಲ್ತಿದ್ರೆ ಅದನ್ನ ಅಪ್ಲಿಕೇಬಲ್ ಮಾಡೋದಕ್ಕಾಗುತ್ತೆ. ಸೊ ನಾಲೆಜ್ ಕಾನ್ಸೆಪ್ಟ್ ಇಲ್ಲ ಅಂದ್ರೆ ಜಿಯೋಗ್ರಫಿಲಿ ತುಂಬಾ ಕಷ್ಟ ಕ್ವಶನ್ಸ್ ಸಾಲ್ವ್ ಮಾಡೋದು. ಈಗ ನೋಡಿ, ಹೋಮೋಸ್ಪಿಯರ್. ಹೋಮೋಸ್ಪಿಯರ್ ಅಂದ್ರೆ ಏನು? ಹೋಮೋ ಅಂದ್ರೆ ಸೇಮ್ ಕೈಂಡ್ ಆಫ್ ಎಲಿಮೆಂಟ್ಸ್ ಆರ್ ಸೇಮ್ ಕೈಂಡ್ ಆಫ್ ಹೇರ್ ಅದು ಕನ್ಸಿಸ್ಟ್ ಆಗುತ್ತೆ ಅಂತೆ. ಹೋಮೋಸ್ಪಿಯರ್ ಅಂದ್ರೆ ಸಿಮಿಲರ್ ಇರುವಂತದ್ದು ಅಂತ ಅರ್ಥ. ಹೋಮೋಸ್ಪಿಯರ್ ಕನ್ಸಿಸ್ಟ್ ಆಫ್ ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೆಸೋಸ್ಪಿಯರ್. ಓಝೋನ್ ಲೇಯರ್ ಪ್ರೆಸೆಂಟ್ ಇನ್ ಸ್ಟ್ರಾಟೋಸ್ಪಿಯರ್. ಇದು ನಾರ್ಮಲ್ ನೀವು ಯಾವುದೇ NCERT ಓದಿದ್ರು ಅಥವಾ ಏನೇ ನಾರ್ಮಲ್ ಆಗಿ ಓಝೋನ್ ಲೇಯರ್ ಸ್ಟ್ರಾಟೋಸ್ಪಿಯರ್ ಅಲ್ಲಿ ಇದೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. Mesosphere is the coldest portion of atmosphere. Heterosphere consists of thermosphere and ionosphere. Heterosphere ಅಂದ್ರೆ ಡಿಫ್ರೆಂಟ್ ಎಲಿಮೆಂಟ್ಸ್ ಅಂತ ಇದೆ. ಸೊ ಫಸ್ಟ್ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಏನೇನಿದೆ ಲೇಯರ್ಸ್ ಅಂತ. ಇದು ನಾರ್ಮಲ್ ಲ್ಯಾಂಡ್. ಇಲ್ಲಿರುವಂತದ್ದು ಇಲ್ಲಿಂದ ಇಲ್ಲಿಗೆ ನಾವೇನ್ ನೋಡ್ತಿದೀವಲ್ಲ, ದಿಸ್ ಇಸ್ ದ ಟ್ರೋಪೋಸ್ಫಿಯರ್. ಅಂಡ್ ಇಲ್ಲಿಂದ ನಾವು ಇಲ್ಲಿಗೆ ಏನ್ ನೋಡ್ತಿದ್ದೀವಲ್ಲ, ದಿಸ್ ಇಸ್ ದ ಅಟ್ಮಾಸ್ಫಿಯರ್. ಅಂಡ್ ಅಟ್ಮಾಸ್ಫಿಯರ್ ಅಲ್ಲಿ ಯು ವಿಲ್ ಹ್ಯಾವ್ ಡಿಫ್ರೆಂಟ್ ಲೇಯರ್ಸ್. ಆ ಲೇಯರ್ಸ್ ನ ನಾವು ಒಂದೊಂದಾಗಿ ತಿಳ್ಕೊಂತ ಹೋಗೋಣ. ಒನ್ ಇಸ್ ಟ್ರೋಪೋಸ್ಫಿಯರ್. ಟ್ರೋಪೋಸ್ಫಿಯರ್ ಬಂದು ಏನಾಗುತ್ತೆ, ನಾವು ಏನ್ ರೈನ್ ನೋಡ್ತೀವಿ, ಏನು ವಿಂಡ್ ಟರ್ಬುಲೆನ್ಸ್ ಎಲ್ಲ ನೋಡ್ತೀವಿ ಅಲ್ಲ, ಸೊ ಅದೆಲ್ಲ ಯೂಶಲಿ ಆಲ್ ವೆದರ್ ಫಿನಾಮಿನಾ ಏನೇನಿದೆ ಅಲ್ಲ ಅದೆಲ್ಲ ಆಗೋದು ಟ್ರೋಪೋಸ್ಫಿಯರ್ ರೀಜನ್ ಅಲ್ಲೇನೆ. ಕ್ಲೌಡ್ಸ್ ನಾವು ಫೈಂಡ್ ಮಾಡೋದು ಪ್ರತಿಯೊಂದು ಕೂಡ ಟ್ರೋಪೋಸ್ಫಿಯರ್ ರೀಜನ್ ಅಲ್ಲೇ ನಾವು ಫೈಂಡ್ ಮಾಡ್ತೀವಿ. ಅಂಡ್ ಈ ಏರೋಪ್ಲೇನ್ಸ್ ಏನಿದೆ ಅಲ್ಲ, ಬಿಕಾಸ್ ಜಾಸ್ತಿ ಇಲ್ಲಿ ಕ್ಲೌಡ್ಸ್ ಇದೆ, ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಟ್ರೋಪೋಸ್ಫಿಯರ್ ಇನ್ ಸ್ವಲ್ಪ ಕೆಳಗಡೆ ಹಾರಾಡುತ್ತೆ, ಅಂದ್ರೆ ಸ್ಟ್ರಾಟೋಸ್ಫಿಯರ್ ಅಲ್ಲಿ ಹಾರಾಡುತ್ತೆ. ಮತ್ತೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾಗ್ಬೇಕು. ಸೊ ನಾವು ಮೇಲಕ್ಕೆ ಹೋದಂಗೆ ಏನಾಗುತ್ತೆ, ಟೆಂಪರೇಚರ್ ಕಮ್ಮಿ ಆಗ್ತಾ ಹೋಗುತ್ತೆ, ಪ್ರೆಷರ್ ಕಮ್ಮಿ ಆಗ್ತಾ ಹೋಗುತ್ತೆ, ಏರ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕೆ ಯಾರು ಈ ಮೌಂಟೇನ್ಸ್ ನ ಕ್ಲೈಂಬ್ ಮಾಡ್ತಾರಲ್ಲ ಅವರು ದೇ ವಿಲ್ ಕ್ಯಾರಿ ಆಕ್ಸಿಜನ್ ಸಿಲಿಂಡರ್ಸ್.
ಬಿಕಾಸ್ ಅಲ್ಲಿ ನಾವು ಮೇಲೆ ಹೋದಂಗೆ ಏರು, ವಾಟರ್ ವೇಪರ್, ಟೆಂಪರೇಚರ್ ಎಲ್ಲ ಕಮ್ಮಿ ಆಗುತ್ತೆ. ಸೊ ಟ್ರೋಪೋಸ್ಫಿಯರ್ ಅಲ್ಲಿ ನಾವು ಮೇಲೆ ಹೋದಂಗೆ ಟೆಂಪರೇಚರ್ ಕಮ್ಮಿ ಆಗ್ತಾ ಹೋಗುತ್ತೆ. ಅಂಡ್ ದ ನೆಕ್ಸ್ಟ್ ಲೇಯರ್ ಇಸ್ ಸ್ಟ್ರಾಟೋಸ್ಫಿಯರ್ ಲೇಯರ್ ಅಲ್ಲಿ ಓಝೋನ್ ಲೇಯರ್ ಇದೆ. ಸೊ ಓಝೋನ್ ಲೇಯರ್ ಏನ್ ಮಾಡುತ್ತೆ, ವಾಟ್ ಎವರ್ ದ UV ರೇಡಿಯೇಷನ್ ಸನ್ ಇಂದ ಬರುತ್ತಲ್ಲ ಹಿಡ್ಕೊಳ್ಳುತ್ತಲ್ಲ, ಹಾಗಾಗಿ ಅದೇನಾಗುತ್ತೆ, ಮೇಲೆ ಹೋದಂಗೆ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂಡ್ ಯು ಶುಡ್ ನೋ ಓಝೋನ್ ಲೇಯರ್ ಇಸ್ ಇನ್ ಸ್ಟ್ರಾಟೋಸ್ಫಿಯರ್. ಮತ್ತೆ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಓಝೋನ್ ಹೋಲ್ ಅಂತ. ಓಝೋನ್ ಹೋಲ್ ಏನಕ್ಕಾಗುತ್ತೆ, ಯಾವುದೇ ಒಂದು ಕಾಂಪೊನೆಂಟ್ಸ್ ಕ್ಲೋರಿನ್ ಅಥವಾ ಫ್ಲೋರಿನ್ ಇಂದ ಇದ್ದಾಗ ಏನಾಗುತ್ತೆ, ಓಝೋನ್ ಹೋಲ್ ಫಾರ್ಮ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ CFCs ಆಗಿರ್ಬೋದು, ಈ ರೀತಿ ಕಾಂಪೊನೆಂಟ್ಸ್ ನಮ್ಮ ಇಂಡಸ್ಟ್ರೀಸ್ ಇಂದ ರಿಲೀಸ್ ಆಗಿ, ಇದನ್ನ ರೆಫ್ರಿಜರೇಟರ್ಸ್ ಅಲ್ಲಿ ಮೊದಲು ಯೂಸ್ ಮಾಡ್ತಾ ಇದ್ರು, ರಿಲೀಸ್ ಆಗಿ ಅದೇನ್ ಮಾಡುತ್ತೆ, ಓಝೋನ್ಗೆ ಅಫೆಕ್ಟ್ ಮಾಡುತ್ತೆ. The next is mesosphere. Mesosphere layer is considered as one of the coldest layer. ನಾವು ಮೇಲೆ ಹೋದಂಗೆ ಏನಾಗುತ್ತೆ, ಟೆಂಪರೇಚರ್ ಇಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. I have written the temperature also. ಸೊ ಥರ್ಮೋಸ್ಫಿಯರ್ ಅಲ್ಲಿ ಜಾಸ್ತಿ ಏನಿರುತ್ತೆ ಅಂದ್ರೆ ಅಯಾನ್ಸ್ ಪ್ರೆಸೆಂಟ್ ಇರುತ್ತೆ. ಈ ಅಯಾನ್ಸ್ ಪ್ರೆಸೆಂಟ್ ಇರುವಂತ ಒಂದು ಕಾರಣಕ್ಕಾಗಿ ಏನ್ ಅರೋರಾ ಇರುತ್ತಲ್ಲ, ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಒಂದು ಲೈಟ್ಸ್ ಫಾರ್ಮೇಶನ್ ಆಗುತ್ತೆ, ಓಕೆನಾ, ಕ್ಲೌಡ್ ಇದರಲ್ಲಿ. ಸೊ ಅದು ಯಾವಾಗ ಆಗುತ್ತೆ ಅಂದ್ರೆ ಈ ಥರ್ಮೋಸ್ಫಿಯರ್ ಲೇಯರ್ ಅಲ್ಲಿ ಆಗುತ್ತೆ. ಅಂಡ್ ಅರೋರಾ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ನಾರ್ಮಲ್ ಆಗಿ ಹೇಳ್ಬೇಕು ಅಂದ್ರೆ ಸೂರ್ಯನಿಂದ ಏನ್ ಕಿರಣಗಳು ಬರ್ತಾ ಇರುತ್ತಲ್ಲ, ಸೋಲಾರ್ ಫ್ಲೇಸ್ ಅಂತ ಸೂರ್ಯನಿಂದ ಬರ್ತಾ ಇರುತ್ತೆ. ಅರ್ಥದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಆ ಅರ್ಥದ ಏನ್ ಈ ಅಯಾನ್ಸ್ ಇರುತ್ತಲ್ಲ, ಅದೆರಡು ಇಂಟ್ರಾಕ್ಟ್ ಆದಾಗ ಲೈಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಕಲರ್ಫುಲ್ ಲೈಟ್. ಆ ಕಲರ್ಫುಲ್ ಲೈಟ್ ನಾವು ಏನ್ ನೋಡ್ತೀವೋ ಅದನ್ನ ಅರೋರಾಸ್ ಅಂತ ಕರೀತಾರೆ. ದ ಲಾಸ್ಟ್ ಲೇಯರ್ ಇಸ್ ಎಕ್ಸೋಸ್ಫಿಯರ್. ಇಲ್ಲಿ ಸ್ಯಾಟಲೈಟ್ಸ್, ಆಮೇಲೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅದೆಲ್ಲ ಇರುತ್ತೆ. ದಿಸ್ ಆರ್ ದ ಡಿಫರೆಂಟ್ ಕಾಂಪೊನೆಂಟ್ಸ್ ಆಫ್ ಅಟ್ಮಾಸ್ಫಿಯರ್ ಗೊತ್ತಿರಬೇಕು. ಅಂತ ಅದಾದ್ಮೇಲೆ ಇಲ್ಲಿ ನಿಮ್ಗೆ ಯೂಶಲಿ UPSC ಯಾವ ತರ ಕೇಳ್ತಾರೆ ಅಂದ್ರೆ ಸ್ವಲ್ಪ ಡೀಪ್ ಆಗಿ ಕೇಳ್ತಾರೆ. ಈಗ ಟ್ರೋಪೋಸ್ಫಿಯರ್ ಅಂತ ಇದ್ದಾಗ ಈ ಒಂದು ರೀಜನ್ ಇದ್ದಾಗ ಇಲ್ಲಿ ಜಾಸ್ತಿ ಇದೆ, ಇಲ್ಲಿ ಕಮ್ಮಿ ಇದೆ, ಯಾಕೆ ಅಂತ ಎಷ್ಟೊಂದು ಪ್ರಶ್ನೆಗಳು ಕೇಳಿದ್ದಾರೆ. ಸೊ ಇದ್ರ ಬಗ್ಗೆ ನೀವು ಇನ್ನು ಸ್ಟಡಿ ಮಾಡಿ. ಅಂಡ್ ಅಟ್ಮಾಸ್ಫಿಯರ್ ಇಸ್ ಎ ಕಾನ್ಸೆಪ್ಟ್. ಸೊ ಅದನ್ನ ತಗೊಂಡ್ರೆ, ಅದನ್ನ ಸ್ಟಾರ್ಟ್ ಮಾಡಕ್ ಟೀಚ್ ಮಾಡಿದ್ರೆ 2 hours ಕೂಡ ಅದು ಸಾಲೋದಿಲ್ಲ. ನಾನು ಬೇಸಿಕ್ ನಿಮ್ಗೆ ಹೇಳ್ಕೊಂತ ಹೋಗ್ತಾ ಇದ್ದೀನಿ. ಅಂಡ್ ನೀವು ಕೂಡ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿ ಅಂಡ್ you'll understand the depth of the question. ಸೊ ಕೆಲವೊಂದಕ್ಕೆ you should know only the basis, ಕೆಲವೊಂದಕ್ಕೆ you should go in depth. ಯಾವ್ದಕ್ಕೆ ಇನ್ ಡೆಪ್ತ್ ಹೋಗ್ಬೇಕು ಅನ್ನೋದು ನಿಮ್ಗೆ ಕ್ವಶನ್ ಪೇಪರ್ನ ಅನಲೈಸ್ ಮಾಡೋ ಮುಖಾಂತರ ನಿಮ್ಗೆ ತಿಳಿಯುತ್ತೆ. ನೆಕ್ಸ್ಟ್ ಬಂದು ರಷ್ಯಾ ಬಾರ್ಡರಿಂಗ್ ಕಂಟ್ರೀಸ್ ಅಂತ ಇದೆ. ಇದು ಬಂದು ಆಗ ಕರೆಂಟ್ ಅಫೇರ್ಸ್ ಇದ್ದಿದ್ದು, ನಿಮ್ಗೆ ಗೊತ್ತು, ರಷ್ಯಾ ಯುಕ್ರೇನ್ ವಾರ್ ಎಲ್ಲ ನಡೀತಿತ್ತು ಆಗ. ಈಗ ಬಂದು ಇರಾನ್, ಇಸ್ರೇಲ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಟೇಟ್ ಆಫ್ ಹಾರ್ಮೋಸ್, ಏನಕ್ಕೆ ತುಂಬಾ ಸತಿ ಅದೆಲ್ಲ ಕ್ಲೋಸ್ ಓಪನ್ ಆ ತರ ಮಾಡಿರೋದ್ರಿಂದ ಸೊ ತುಂಬಾ ದಿನಗಳಿಂದ ಸ್ಟೇಟ್ ಆಫ್ ಹಾರ್ಮೋಸ್ ಬಂದು ನ್ಯೂಸ್ ಅಲ್ಲಿ ಇದೆ. ಇದ್ರ ಸರೌಂಡಿಂಗ್ಸ್ ಇರೋದನ್ನ ನೋಡ್ಕೊಳ್ಳಿ. ಅಂಡ್ ಇನ್ನೊಂದು ಏನು ಅಂದ್ರೆ ಸ್ಟೇಟ್ ಆಫ್ ಹಾರ್ಮೋಸ್ ಕೂಡ UPSC 2026 ಅಲ್ಲಿ ಬಂದಿತ್ತು. ನೀವು PYQs ನ ಅನಲೈಸ್ ಮಾಡ್ತಾ ಹೆಂಗಾಗುತ್ತೆ ಅಂದ್ರೆ ಒಂದು ಪರ್ಟಿಕ್ಯುಲರ್ ವರ್ಡ್ ನೋಡಿದ ತಕ್ಷಣ ಯಾವ ಎಕ್ಸಾಮ್ ಅಲ್ಲಿ ಬಂದಿತ್ತು ಅನ್ನೋ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಪರ್ಷಿಯನ್ ಗಲ್ಫ್, ಇದನ್ನೆಲ್ಲ ಸ್ವಲ್ಪ ನೋಡ್ಕೊಳ್ಳಿ. ಆ ನ್ಯೂಸ್ ಅಲ್ಲಿ ಏನೇನ್ ಏರಿಯಾಸ್ ಇರುತ್ತಲ್ಲ, ತುಂಬಾ ಇದಾಗ್ತಿರೋ ಏರಿಯಾಸ್, ಅದು ತುಂಬಾನೇ ಇಂಪಾರ್ಟೆಂಟ್. ವೆನೆನ್ಜುಲಾದಲ್ಲಿ ಅರ್ತ್ ಕ್ವೇಕ್ ಆಗಿದೆ, ಓಕೆನಾ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ, ಓಕೆ ಫೈನ್, ನ್ಯೂಸ್ ನೋಡಿದ್ರೆ ವೆನೆನ್ಜುಲಾದಲ್ಲಿ ಅರ್ತ್ ಕ್ವೇಕ್ ಆಗಿದೆ, ಅರ್ತ್ ಕ್ವೇಕ್ ಕಾನ್ಸೆಪ್ಟ್ಸ್ ಓದ್ಬೇಕು. ಯಾವ ತರ ಅರ್ತ್ ಕ್ವೇಕ್ ಅನ್ನ ಸ್ಟಾಟಿಕ್ ಆಂಗಲ್ ಅಲ್ಲಿ ಓದ್ಕೋಬೇಕು. ಏನಿರುತ್ತೆ ಅರ್ತ್ ಕ್ವೇಕ್ ಅಲ್ಲಿ, ಬಾಡಿ ವೇವ್ಸ್ ಅಂತ ಇರುತ್ತೆ, ಸರ್ಫೇಸ್ ವೇವ್ಸ್ ಅಂತ ಇರುತ್ತೆ. ಬಾಡಿ ವೇವ್ಸ್ ಅಲ್ಲಿ 2 ವೇವ್ಸ್ ಇರುತ್ತೆ, ಪ್ರೈಮರಿ ವೇವ್ಸ್, ಸೆಕೆಂಡರಿ ವೇವ್ಸ್. ಸೆಕೆಂಡರಿ ವೇವ್ಸ್ ಯಾವ ತರ ಇರುತ್ತೆ, ಮತ್ತೆ ಪ್ರೈಮರಿ ವೇವ್ಸ್ ಯಾವ ತರ ಇರುತ್ತೆ, ಸೆಕೆಂಡರಿ ವೇವ್ಸ್ ಯಾವ ತರ ಇರುತ್ತೆ. ಇದು ಬಂದು ಹಿಂಗೆ ಲಾಂಗ್ ಹಿಂಗಿದ್ರೆ, ಇದು ಬಂದು ಈ ತರ ಇರುತ್ತೆ. ಅದಾದ್ಮೇಲೆ ಇದ್ರದ್ದು ಬಂದು ಶ್ಯಾಡೋ ರೀಜಿಯನ್ ಅಂತ ಬರುತ್ತೆ. ಶ್ಯಾಡೋ ರೀಜಿಯನ್ ಅಂದ್ರೆ ಏನು, ಈ ತರ ಒಂದು ಕಾನ್ಸೆಪ್ಟ್ ನ ಓದಿದಾಗ ಅದು ಏನು, ಅದು ಏನಕ್ಕೆ, ವೈ ಇಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್, ನಾವು ಏನಕ್ಕೆ ಈ ಎಕ್ಸಾಮ್ ಓದ್ಬೇಕು ಅಂತ ನೀವು ತಿಳ್ಕೊಂಡಾಗ ಇಟ್ಸ್ ವೆರಿ ಈಸಿ, ಅದನ್ನ ನೀವು ಮರೆಯಲ್ಲ. ಆಕ್ಚುಲಿ ನಾನು ಇದ್ರ ಬಗ್ಗೆ ನೋಟ್ಸ್ ಮಾಡಿಲ್ಲ,
ನೋಡಿ, ನಾನು ರೆಕಾರ್ಡ್ ಮಾಡ್ತಾ ಇರೋದು ಬಂದು 11 o'clock. ಸೊ ಇದ್ರ ಬಗ್ಗೆ ನಾನು ಏನೇನು ನೋಟ್ಸ್ ಮಾಡಿದ್ನೋ ಅದನ್ನು ಕಲೆಕ್ಟ್ ಮಾಡಿಕೊಂಡೆ ಆ್ಯಂಡ್ ಅದನ್ನು ಮಾಡೋಣ ಅಂತ ಬಂದೆ. ಇದನ್ನು ನಾನು ನೆಕ್ಸ್ಟ್ ಸೆಷನ್ನ ನಾನು ನಿಮ್ಗೆ ತಗೋತೀನಿ, ಆಯಿತಾ? ಏನಕ್ಕೆ ಅಂದರೆ ದಿಸ್ ಆರ್ ಲೈಕ್ ಇಂಟರ್ನ್ಯಾಷನಲ್ ಥಿಂಗ್ಸ್ ಅಲ್ಲ, ಅಂದರೆ ವರ್ಲ್ಡ್ ಮ್ಯಾಪಿಂಗ್ ಅಂಡರ್ ಬರುತ್ತೆ. ಇದನ್ನು ನಾವು ಏನೇನು ಇಂಪಾರ್ಟೆಂಟ್ ಅಷ್ಟನ್ನು ಮಾತ್ರ ಮಾಡಬೇಕು. ಆ್ಯಂಡ್ ಅದನ್ನು ನೆನ್ಪಿಟ್ಕೊಳ್ಳೋದು ಕೂಡ ನಮಗೆ ಕಷ್ಟ, ಪರ್ಟಿಕ್ಯುಲರ್ ಸಿಟಿ ಅಂತ. ಸೊ ಹಾಗಾಗಿ ನಾನು ಕೂಡ ಇದ್ದದ್ದು PYQs ಚೆಕ್ ಮಾಡಿಬಿಟ್ಟು ಐಲ್ ಅಪ್ಡೇಟ್ ಯು. ನೆಕ್ಸ್ಟ್ ಬಂದು ಕ್ವಾಂಟಮ್. ಸೊ ಕ್ವಾಂಟಮ್ ಮೆಕ್ಯಾನಿಕ್ಸ್ ಬಂದು ಆಗ ಕರೆಂಟ್ ಅಫೇರ್ಸಲ್ಲಿ ಇದ್ದಿರೋದ್ರಿಂದ ಆ್ಯಂಡ್ ಕ್ವಾಂಟಮ್ ಮೆಕ್ಯಾನಿಕ್ಸ್ಗೆ 2025 ನೊಬೆಲ್ ಪ್ರೈಸ್ ಕೂಡ ಸಿಕ್ಕಿರೋದ್ರಿಂದ ಹಾಗಾಗಿ ಒಂದು ಕ್ವಶನ್ ಇದೆ, ಆಯಿತಾ? ಸೊ ಯಾವುದೇ ಒಂದು ಹೊಸ ಟೆಕ್ನಾಲಜಿ ಬಂದಾಗ ಅದನ್ನು ಸ್ವಲ್ಪ ಬೇಸಿಕನ್ನು ಓದೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಇನ್ ಡೆಪ್ತಾಗಿ ಅಷ್ಟೊಂದು ಅವಶ್ಯಕತೆ ಇಲ್ಲ, ಬಿಕಾಸ್ ದೇ ವಿಲ್ ನಾಟ್ ಆಸ್ಕ್ ಯು ವಾಟ್ ಈಸ್ ದ ಡಿಫೈನ್ ಸೂಪರ್ ಪೊಸಿಷನ್, ಆ ಥರ ಎಲ್ಲೂ ಕೇಳಲ್ಲ. ಎಂಟ್ಯಾಂಗಲ್ಮೆಂಟ್ ಅಂದರೆ ಏನು ಅಂತ ಕೇಳಲ್ಲ. ಆದರೆ ನಾವೀಗ ಪೇಪರ್ನ ಡಿಕೋಡ್ ಮಾಡ್ತಿದ್ದೀವಿ ಅಂದಾಗ ಪ್ರತಿಯೊಂದು ಕೀವರ್ಡ್ನ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಇಲ್ಲಾಂದರೆ ದರ್ ಇಸ್ ನೋ ಪಾಯಿಂಟ್ ಆಫ್ ಡಿಕೋಡಿಂಗ್ ದ ಕ್ವಶನ್ ಪೇಪರ್. ಸೊ ಈಸಿಯಾಗಿ ನಿಮ್ಗೆ ಹೇಳ್ಬೇಕು ಅಂದರೆ ಸೂಪರ್ ಪೊಸಿಷನ್ ಅಂದರೆ ಆ್ಯಂಡ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಯಾವುದ್ರಲ್ಲಿ ಅಂದರೆ ತುಂಬ ಚಿಕ್ಕ ಪಾರ್ಟಿಕಲ್ಲಿ ನಡೆಯುವಂಥ ಘಟನೆಗಳಿವೆಲ್ಲ, ಆಯಿತಾ? ಸೊ ನೀವು ನಾರ್ಮಲ್ ಆಗಿ ಅದನ್ನು ನೋಡೋದಕ್ಕಾಗಲ್ಲ. ತುಂಬ ಲೈಕ್ ಮೈನ್ಯೂಟ್ 10 ಮೈಕ್ರೋ ಮ್ಯಾಕ್ರೋ ಲೆವೆಲಲ್ಲಿ ನಡೆಯುವಂಥದ್ದು ಇವೆಲ್ಲ. ಸೊ ಸೂಪರ್ ನಮಗೇನು ಅಂದರೆ ಈಗ ಕಂಪ್ಯೂಟರ್ ಬಂದು ಇಟ್ ವರ್ಕ್ಸ್ ಬೇಸ್ಡ್ ಆನ್ ಝೀರೋಸ್ ಆ್ಯಂಡ್ ಒನ್ಸ್. ಸೊ ಕಂಪ್ಯೂಟರ್ಗೆ ನಾವು ಹೇಳುವಂಥ ಮಾತು ಅರ್ಥ ಆಗಲ್ಲ, ಅದು ಬಂದು 0 ಹಾಗೂ 1 ಮುಖಾಂತರ ವರ್ಕ್ ಮಾಡುತ್ತೆ. ಸೊ ನೀವು ಈಗ ನೀವು ChatGPT ಏನೋ ಒಂದು ಪ್ರಾಂಪ್ಟ್ ಕೊಟ್ಟಿರ್ತೀರ, ಅದನ್ನ ನೀವು ಅರ್ಥ ಮಾಡ್ಕೋತಿದೆಯಲ್ಲ ಅಂತ ಹೇಳ್ಬೋದು. ಸೊ ಏನಾಗುತ್ತೆ ಅಂದರೆ ChatGPT ನೀವೇನೋ ಒಂದು ಪ್ರಾಂಪ್ಟ್ ಕೊಟ್ಟಾಗ ಅದು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂತ ಹೋಗುತ್ತೆ. ಸೊ ಅದ್ರ ಮುಖಾಂತರ ನೀವು ಏನು ಹೇಳಿದ್ದೀರಾ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದನ್ನು ಝೀರೋಸ್ ಆ್ಯಂಡ್ ಒನ್ಸ್ ಕನ್ವರ್ಟ್ ಮಾಡಿ ನಿಮಗೆ ಮತ್ತೆ ಏನಾಗುತ್ತೆ ನ್ಯಾಷನಲ್ ನಾರ್ಮಲ್ ಆಗಿ ಹ್ಯೂಮನ್ ಲ್ಯಾಂಗ್ವೇಜಲ್ಲಿ ಕೊಡುತ್ತೆ. ಸೊ ಆ ರೀತಿ ವರ್ಕ್ ಆಗುತ್ತೆ. ಆದರೆ ಸೂಪರ್ ಪೊಸಿಷನ್ ಅಂದರೆ ಈ ಏನು ಝೀರೋಸ್ ಆ್ಯಂಡ್ ಒನ್ಸ್ ಇದೆಯಲ್ಲ, ಸೊ 0 ಒನ್ ಟೈಮಲ್ಲಿ ನೋಡ್ತೀರಾ, 1 ಒನ್ ಟೈಮಲ್ಲಿ ನೋಡ್ತೀರಾ. ಬಟ್ ಇನ್ ದಿಸ್ ಕಾನ್ಸೆಪ್ಟ್ 0 ಹಾಗೂ 1ನ ಅಟ್ ದ ಸೇಮ್ ಟೈಮ್ ನೀವು ನೋಡ್ತೀರಾ. 0 ಮತ್ತು 1 ಸೇಮ್ ಇದ್ರಲ್ಲಿ ನೀವು ನೋಡ್ತೀರಾ. ಸೊ ಆ ಕಾನ್ಸೆಪ್ಟ್ನ ಸೂಪರ್ ಪೊಸಿಷನ್ ಅಂತ ಕರೀತಾರೆ. ನಾನು ನೋಡಿಲ್ಲ, ನೀವು ನೋಡಿಲ್ಲ. ಆದರೆ ಏನಂದರೆ ಈ ಕಾನ್ಸೆಪ್ಟ್ ಬಂದು ಹಿಂಗಿದೆ, ಸೂಪರ್ ಪೊಸಿಷನ್ ಅಂದರೆ ಅಟ್ ದ ಸೇಮ್ ಟೈಮ್ 0 ಹಾಗೂ 1 ಎರಡನ್ನೂ ನಾವು ನೋಡ್ತೀವಿ ಅಂತ. ಈಗ ನೆಕ್ಸ್ಟು ಎಂಟ್ಯಾಂಗಲ್ಮೆಂಟನ್ನು ನಾನು ಒಂದು ಎಕ್ಸಾಂಪಲ್ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಬ್ಬರಿದ್ದಾರೆ ಅಂತ ಅಂದ್ಕೊಳ್ಳೋಣ, A B. ನಾನು A ಮತ್ತು Bಗೆ, ಅಥವಾ ನೀವು ನಿಮ್ಮ ಫ್ರೆಂಡ್ ಅಂತ ಅಂದ್ಕೊಳ್ಳಿ, ನಾನು A ಮತ್ತು Bಗೆ ನಾನು ಏನು ಮಾಡಿರ್ತೀನಿ, 2 ಬಾಕ್ಸ್ ಕೊಟ್ಟಿರ್ತೀನಿ. ಅವರಿಬ್ಬರಿಗೂ ನಾನು ಹೇಳಿರ್ತೀನಿ ಒಂದು ಬಾಕ್ಸಲ್ಲಿ ಆರೆಂಜ್ ಇದೆ, ಇನ್ನೊಂದು ಬಾಕ್ಸಲ್ಲಿ ಆ್ಯಪಲ್ ಇದೆ ಅಂತ. ಸೊ ನಾನು Aಗೆ ಒಂದು ಬಾಕ್ಸ್ ಕೊಡ್ತೀನಿ ಆ್ಯಂಡ್ Bಗೆ ಇನ್ನೊಂದು ಬಾಕ್ಸ್ ಕೊಡ್ತೀನಿ, ಓಕೆನಾ? ಆ್ಯಂಡ್ ಇವರಿಬ್ಬರು ಏನು ಮಾಡ್ತಾರೆ, ಅವ್ರವ್ರ ಮನೆಗೆ ಅವ್ರು ಹೋಗ್ತಾರೆ. ಆದರೆ ನಾನು ಅವರಿಬ್ರಿಗೂ ಹೇಳಿರ್ತೀನಿ ಒಂದು ಬಾಕ್ಸಲ್ಲಿ ಆರೆಂಜ್ ಇರುತ್ತೆ, ಒಂದು ಬಾಕ್ಸಲ್ಲಿ ಆ್ಯಪಲ್ ಇರುತ್ತೆ ಅಂತ. ಆದರೆ ಇದೇ ಬಾಕ್ಸಲ್ಲಿ ಇದೇ ಇರುತ್ತೆ ಅಂತ ನಾನು ಹೇಳಿರೋದಿಲ್ಲ. ಸೊ ಮನೆಗೆ ಹೋಗ್ತಾರೆ, ಮನೆಗೆ ಹೋದಾದ್ಮೇಲೆ A ಏನು ಮಾಡುತ್ತೆ, ಬಾಕ್ಸನ್ನು ಓಪನ್ ಮಾಡುತ್ತೆ. ಆ್ಯಂಡ್ ಬಾಕ್ಸನ್ನು ಓಪನ್ ಮಾಡಿದಾಗ A ಹತ್ರ ಏನಿರುತ್ತೆ, ಆರೆಂಜ್ ಇರುತ್ತೆ. ಆರೆಂಜ್ ಇದ್ದಾಗ A ಗೊತ್ತಾಗುತ್ತೆ ನನ್ನ ಹತ್ರ ಆರೆಂಜ್ ಇದೆ ಅಂದರೆ B ಹತ್ರ ಬಂದು ಆ್ಯಪಲ್ ಇರುತ್ತೆ ಅಂತ. ಸೊ B ಏನು ಮಾಡುತ್ತೆ, ಬಾಕ್ಸ್ನ ಓಪನ್ ಮಾಡಿದಾಗ ಆ್ಯಪಲ್ ಅಂತ ಗೊತ್ತಾಗುತ್ತೆ. ಸೊ A ಹತ್ರ ಆರೆಂಜ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಇದನ್ನು ಪಾರ್ಟಿಕಲ್ ಲೆವೆಲ್ಗೆ ಕನೆಕ್ಟ್ ಮಾಡಿದಾಗ ಪಾರ್ಟಿಕಲ್ ಇರುತ್ತೆ, ಇನ್ನೊಂದು ಪಾರ್ಟಿಕಲ್ ಇರುತ್ತೆ, ಆ್ಯಂಡ್ ದೇ ವಿಲ್ ಬಿ ಕನೆಕ್ಟೆಡ್ ವಿತ್ ಇನ್ವಿಸಿಬಲ್ ಥ್ರೆಡ್, ಅದು ನಮಗೆ ಕಾಣಿಸೋದು ಇಲ್ಲ, ಆ ರೀತಿ ಅದು ಕನೆಕ್ಟ್ ಆಗಿರುತ್ತೆ. ಸೊ ಇಲ್ಲೇನಾದರೂ ಒಂಚೂರು ಚೇಂಜಸ್ ಆದರೆ ಆ ಚೇಂಜಸ್ನ ನಾವು ಇಲ್ಲಿ ಡಿಪಿಕ್ಟ್ ಮಾಡಬಹುದು. ಇಲ್ಲೇನಾದರೂ ಚೇಂಜಸ್ ಆದರೆ ಆ ಚೇಂಜಸ್ನ ಇಲ್ಲಿ ಡಿಪಿಕ್ಟ್ ಮಾಡಬಹುದು. ಆಸ್ ಆಲ್ರೆಡಿ ಟೋಲ್ಡ್, ಇದೆಲ್ಲ ತುಂಬ ಮ್ಯಾಕ್ರೋ ಲೆವೆಲಲ್ಲೇ ಆಗುತ್ತೆ. ಆ್ಯಂಡ್ ನಾರ್ಮಲ್ ಕಂಪ್ಯೂಟರ್ಸ್ it will take thousands of years to solve a particular problem. ಅದನ್ನು ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ಈಸಿಯಾಗಿ ವಿತಿನ್ ಸೆಕೆಂಡ್ಸಲ್ಲಿ ಸಾಲ್ವ್ ಮಾಡ್ತಾರೆ. ಸೊ ನಿಮ್ಗೆ ಗೊತ್ತಿರಬೇಕು, ನಿಮಗೆ ಇದನ್ನು ಕಂಪ್ಲೀಟಾಗಿ ಒಳಗಡೆ ಹೋಗಿ ತಿಳ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಆದರೆ ಪ್ರತಿಯೊಂದು ವರ್ಡನ್ನು ನಾವು ಡಿಕೋಡ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ನನಗೆ ಗೊತ್ತಿರೋಷ್ಟು ನಿಮಗೆ ತಿಳಿಸಿದ್ದೀನಿ. ನಿಮ್ಗೆ ಅರ್ಥ ಆಯ್ತಾ ಇಲ್ಲ ಅಂತ ಹೇಳಿ, ಓಕೆನಾ? ಅರ್ಥ ಆಗಿಲ್ಲ ಅಂದರೆ ಮತ್ತೆ ನಾನು ನಿಮಗೆ ಹೇಳ್ಕೊಡೋಕೆ ಟ್ರೈ ಮಾಡ್ತೀನಿ. ಸೊ ಸೂಪರ್ ಪೊಸಿಷನ್ ಅಂತ ಅರ್ಥ ಆಯಿತು. ಸೂಪರ್ ಪೊಸಿಷನ್ ಬಂದು
zeros and ones ಸೇಮ್ ಟೈಮ್ ಅಲ್ಲಿ ನೀವು ನೋಡುವಂಥದ್ದು. ಎಂಟ್ಯಾಂಗಲ್ಮೆಂಟ್ ಅಂದ್ರೆ ಒಂದು ಪಾರ್ಟಿಕಲ್ ಸ್ಟೇಟ್ ನಿಮಗೆ ಗೊತ್ತಾದ್ರೆ ಅಥವಾ ಅದ್ರಲ್ಲಿ ಏನಾದ್ರು ಒಂಚೂರು ಚೇಂಜಸ್ ಆದ್ರೆ ಇನ್ನೊಂದು ಪಾರ್ಟಿಕಲ್ ಕೂಡ ಆ ಚೇಂಜಸ್ ನೀವು ಕಾಣಬಹುದು ಅಂತ. ನೆಕ್ಸ್ಟ್, ನ್ಯಾಷನಲ್ ಕ್ವಾಂಟಮ್ ಮಿಷನ್ ವಿಲ್ ಎಸ್ಟಾಬ್ಲಿಷ್ 4 thematics ಹಬ್ ಟು ಪ್ರಮೋಟ್ innovation in quantum computing, communication, sensing and materials. ಆಕ್ಚುಲಿ ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ. ಅದು ನನಗೆ ಏನು ಡೌಟ್ ಇತ್ತು ಅಂದ್ರೆ 4 ಆ ಡೇಟಾ ಕರೆಕ್ಟ್ ಇದೆಯಾ ಇಲ್ಲ ಅಂತ ಇತ್ತು. ಆಕ್ಚುಲಿ ದಿಸ್ ಡೇಟಾ ಇಸ್ ಕರೆಕ್ಟ್ ಅಂಡ್ ದಿಸ್ ಸ್ಟೇಟ್ಮೆಂಟ್ ಇಸ್ ರೈಟ್. ಭಾರತ ರತ್ನ ಅವಾರ್ಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಥೀಮ್. ಅಂದ್ರೆ ಇದನ್ನ UPSC ಅಲ್ಲೂ ಕೂಡ ಇಷ್ಟೊಂದು ಬಾರಿ ಕೇಳಿದ್ದಾರೆ ಅಂಡ್ UPSC ಕಂಡಕ್ಟ್ ಮಾಡುವಂತ ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲೂ ಕೂಡ ಕೇಳಿದ್ದಾರೆ. ಇದರಲ್ಲಿ ಏನು ಅಂದ್ರೆ ಇದಕ್ಕೂ ಮತ್ತೆ ಬೇರೆ ಅವಾರ್ಡ್ಸ್ ಇರುವಂತ ಡಿಫ್ರೆನ್ಸ್ ನಾವು ತಿಳ್ಕೊಳ್ಳೋಣ. ಫಸ್ಟ್ ನಾವು ಓದೋಣ ಆಯ್ತಾ. ದ ರೆಕಮೆಂಡೇಶನ್ ಫಾರ್ ಭಾರತ ರತ್ನ ಆರ್ ಮೇಡ್ ಬೈ ದಿ ಪ್ರೈಮ್ ಮಿನಿಸ್ಟರ್ ಹಿಮ್ಸೆಲ್ಫ್ ಟು ದ ಪ್ರೆಸಿಡೆಂಟ್. ನಿಮ್ಗೆ ಹೇಳ್ಬೇಕು ಅಂದ್ರೆ ಒಂದು ಅವಾರ್ಡ್ ಯಾವ ತರ ಕೊಡ್ತಾರೆ ಅಂದ್ರೆ ಅವಾರ್ಡ್ ಇರುತ್ತೆ. ಆ ಅವಾರ್ಡ್ಗೆ ಏನಾಗುತ್ತೆ ಅಂದ್ರೆ ನಾಮಿನೇಷನ್ಸ್ ಇರುತ್ತೆ. ಓಕೆನಾ. ಇಲ್ಲ ಅಂದ್ರೆ ದೇರ್ ವಿಲ್ ಬಿ ಏನು ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಆಮೇಲೆ ಲೀಡರ್ ಆಫ್ ಲೋಕಸಭಾ, ಅಪೋಸಿಷನ್ ಲೀಡರ್, ಈ ತರ 3 to 6 ಮೆಂಬರ್ಸ್ ಜ್ಯೂರಿ ಮೆಂಬರ್ಸ್ ಇರ್ತಾರೆ. ಅದರಲ್ಲಿ ಪ್ರೈಮ್ ಮಿನಿಸ್ಟರ್ ಅಂತ ಕನ್ಫರ್ಮ್ ಇರ್ತಾರೆ. ಪ್ರೆಸಿಡೆಂಟ್ ಅಂತೂ ಇರಲ್ಲ. ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಪ್ರೆಸಿಡೆಂಟ್ ಅವಾರ್ಡ್ ನ ಕೊಡ್ತಾರೆ. ಅವ್ರೇನ್ ಮಾಡ್ತಾರೆ, ಅವರು ಎಲ್ಲದನ್ನ ನೋಡಿ ಯಾರಿಗೆ ಅವಾರ್ಡ್ ನ ಕೊಡ್ಬೇಕು ಅಂತ ನಿರ್ಧಾರ ಮಾಡಿ ಪ್ರೆಸಿಡೆಂಟ್ಗೆ ಹೇಳ್ತಾರೆ. ಆದ್ರೆ ಭಾರತ ರತ್ನ ಅವಾರ್ಡ್ ಅಲ್ಲಿ ದ ರೆಕಮೆಂಡೇಶನ್ ಆರ್ ಮೇಡ್ ಬೈ ದಿ ಪ್ರೈಮ್ ಮಿನಿಸ್ಟರ್ ಹಿಮ್ಸೆಲ್ಫ್ ಟು ದ ಪ್ರೆಸಿಡೆಂಟ್. ಸೊ ಭಾರತ ರತ್ನ ಅವಾರ್ಡ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಅವರ ಒಂದು ಏನು ಡಿಸ್ಕ್ರಿಷನರಿ ಇಂದ ಯಾವ ಪರ್ಸನ್ ಅನ್ನ ನಾವು ಕೊಡ್ಬೇಕು ಭಾರತ ರತ್ನಗೆ ಅವರೇ ಹೇಳ್ತಾರೆ. ದರ್ ಇಸ್ ನೋ ನಾಮಿನೇಷನ್, ನಥಿಂಗ್. ಓಕೆನಾ. ಅಂದ್ರೆ ಈ ರೀತಿ ಕಮಿಟಿ ಇರೋದಿಲ್ಲ ಅದನ್ನ ಸೆಲೆಕ್ಟ್ ಮಾಡೋದಕ್ಕೆ. ನೆಕ್ಸ್ಟ್, ದ ನಂಬರ್ ಆಫ್ ಆನ್ಯುವಲ್ ಅವಾರ್ಡ್ಸ್ ರಿಸ್ಟ್ರಿಕ್ಟೆಡ್ ಟು ಮ್ಯಾಕ್ಸಿಮಮ್ ಆಫ್ 3 ಇನ್ ಎ ಪರ್ಟಿಕ್ಯುಲರ್ ಇಯರ್. ಇದೇ ಸ್ಟೇಟ್ಮೆಂಟ್ ಅನ್ನ UPSC ಅಲ್ಲಿ ಕೇಳಿದ್ದಾರೆ. ನಾನು ನಿಮ್ಗೆ ತೋರಿಸ್ತೀನಿ. ಬಟ್ ಅಲ್ಲೇನು ಡೇಟ್ ಅನ್ನ ಚೇಂಜ್ ಮಾಡಿದ್ದಾರೆ, 5 ಅಂತ ಕೇಳಿದ್ದಾರೆ. ಆಕ್ಚುಲಿ ಏನು ಅಂದ್ರೆ ಭಾರತ ರತ್ನದಲ್ಲಿ ಮ್ಯಾಕ್ಸಿಮಮ್ ಒಂದು 3. ನೆಲ್ಸನ್ ಮಂಡೇಲಾ ಅಂಡ್ ಮದರ್ ತೆರೇಸಾ ರೆಸಿಪಿಯೆಂಟ್ಸ್ ಆಫ್ ಭಾರತ ರತ್ನ ಅವಾರ್ಡ್. ಸೊ ನಾವು ನಾರ್ಮಲ್ ಆಗಿ ಭಾರತ ರತ್ನ ಅವಾರ್ಡ್ ಯಾರ್ಯಾರು ರೀಸೆಂಟ್ ಆಗಿ ತಗೊಂಡಿದ್ದಾರೆ ಅಥವಾ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ನ ನೋಡ್ಬಿಡೋಣ. ಓನ್ಲಿ ಎ ಪರ್ಸನ್ ವಿತ್ ಪದ್ಮ ಅವಾರ್ಡ್ಸ್ ಕ್ಯಾನ್ ರಿಸೀವ್ ದ ಭಾರತ ರತ್ನ. ಇದು ತಪ್ಪು. ಓಕೆನಾ. ಸೊ ಇಟ್ಸ್ ನಾಟ್ ನೆಸೆಸರಿ. ಭಾರತ ರತ್ನ ಬಂದು ದಟ್ ಇಸ್ ದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್. ಪದ್ಮ ಅವಾರ್ಡ್ ಬಂದು ಇದು ನೆಕ್ಸ್ಟ್. ಭಾರತ ರತ್ನ ಬಂದು ನೀವು ಯಾವುದೇ ಒಂದು ಫೀಲ್ಡ್ ಅಲ್ಲಿ ಎಕ್ಸೆಪ್ಷನಲಿ ನೀವು ವರ್ಕ್ ಮಾಡಿದ್ರೆ ನಿಮ್ಗೆ ಅದನ್ನ ಕೊಡ್ತಾರೆ. ಅಂಡ್ ಅದು ಯಾರು ಅಂದ್ರೆ ಪ್ರೈಮ್ ಮಿನಿಸ್ಟರ್ ಚೂಸ್ ಮಾಡೋದು. ದೇರ್ ಇಸ್ ನೋ ನಾಮಿನೇಷನ್ ಬಾಡಿ ಓವರ್ ಇಯರ್. ಅಂಡ್ ಮ್ಯಾಕ್ಸಿಮಮ್ 3 ಇರುತ್ತೆ. ಇದು ನಿಮ್ಗೆ ಗೊತ್ತಿರಬೇಕು. ನಾನು ಬರ್ತಿದ್ದೀನಿ ನೋ ನಾಮಿನೇಷನ್ ಜ್ಯೂರಿ. 2nd Jan 1954 ಇದನ್ನ ಇನಿಷಿಯೇಟ್ ಮಾಡಿದ್ದು. ಭಾರತ ರತ್ನ ರಿಲೇಟೆಡ್ ಸೊ ಭಾರತ ರತ್ನ ಅಂತ ಒಂದು ಸಿವಿಲಿಯನ್ ಅವಾರ್ಡ್ ಇದ್ದಾಗ ಡೆಫಿನೆಟ್ಲಿ ಅದರಲ್ಲಿ ಕೆಲವೊಂದು ಫ್ಯಾಕ್ಟ್ಸ್ ನ ನಾವು ತಿಳ್ಕೊಳ್ಳೇಬೇಕು. ದ ಫಸ್ಟ್ ಭಾರತ ರತ್ನ ಅವಾರ್ಡ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ವಾಸ್ ಗಿವನ್ ಟು CV ರಾಮನ್. ನೀವು ನೋಟ್ ಡೌನ್ ಮಾಡ್ಕೊಳ್ಳಿ ಫ್ಯಾಕ್ಟ್ಸ್ ನೆಲ್ಲ ಆಯ್ತಾ. ದ ಫಸ್ಟ್ ಸೈಂಟಿಸ್ಟ್ ಟು ರಿಸೀವ್ ಭಾರತ ರತ್ನ CV ರಾಮನ್. ಫಸ್ಟ್ 3 ಮೆಂಬರ್ಸ್ ಇದಾಗಿದ್ರು. ಯಾರು ಅಂದ್ರೆ ರಾಜಗೋಪಾಲಾಚಾರಿ, ರಾಧಾಕೃಷ್ಣ, CV ರಾಮನ್. CV ರಾಮನ್ಗೆ ಏನ್ ಸಿಕ್ಕಿತ್ತು ಅಂದ್ರೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅನ್ನೋ ಒಂದು ಕಾನ್ಸೆಪ್ಟ್ಗೆ. ಅಂದ್ರೆ ನಾವೇನ್ ಲೈಟ್ ಅನ್ನ ನೋಡ್ತೀವಲ್ಲ, ಆ ಲೈಟ್ ಏನು ಸ್ಕ್ಯಾಟರ್ ಆಗುತ್ತೆ, ಯಾವ ತರ ಸ್ಕ್ಯಾಟರ್ ಆಗುತ್ತೆ ಅಂತ ಒಂದು ಡಿಸ್ಕವರಿ ಮಾಡಿದ್ರು. ಸೊ ಸನ್ನಿಂದ ಬರುವಂತ ಲೈಟ್ ಬಿಕಾಸ್ ಆಫ್ ದ ವಾಟರ್ ವೇಪರ್ಸ್ ಅಂಡ್ ಡಸ್ಟ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್ ಏನಾಗುತ್ತೆ, ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಅಂಡ್ ಯುಲ್ ನೋಟಿಸ್ 2 ಕಾನ್ಸೆಪ್ಟ್, ದಟ್ ಇಸ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್. ಇದು ನಾರ್ಮಲ್ ಆಗಿ KE ಲೆವೆಲ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಅದ್ರ ಬಗ್ಗೆ ವರ್ಕ್ ಮಾಡ್ಕೊಳ್ಳಿ. ದ ಫಸ್ಟ್ ಪರ್ಸನ್ ಟು ರಿಸೀವ್ ಭಾರತ ರತ್ನ ಸಿ ರಾಜಗೋಪಾಲಾಚಾರಿ. ಅದೇ ನಮ್ಗೆ ಇಲ್ಲಿ ಆಪ್ಷನ್ಸ್ ಅಲ್ಲಿ ಅದಿಲ್ಲ, ಹಾಗಾಗಿ CV ರಾಮನ್. ನೆಕ್ಸ್ಟ್ ಸೈಂಟಿಸ್ಟ್ ಯಾರು ಅಂದ್ರೆ CV ರಾಮನ್. ಪ್ರೈಮ್ ಮಿನಿಸ್ಟರ್ ಯಾರು ಅಂದ್ರೆ ಜವಾಹರ್ಲಾಲ್ ನೆಹರು. ಅಂದ್ರೆ ಇದು ಕೂಡ ಇದನ್ನ ನಾವು ಅಂದ್ರೆ ಅವ್ರ ಅಕಸ್ಮಾತ್ ಸತ್ತಾದ್ಮೇಲೂ ಕೂಡ ಪೋಸ್ಟ್ ಮಸ್ಲಿ ಅಂದ್ರೆ ಅವ್ರ ಸತ್ತಾದ್ಮೇಲೆ ಕೊಡುವಂತ ಅವಾರ್ಡ್. ಅದನ್ನ ಬಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಕೊಟ್ಟಿದ್ದಾರೆ. ವುಮೆನ್ ಕ್ಯಾಟಗರಿ ತುಂಬಾ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ವುಮೆನ್ ಮೇಲೆ ತುಂಬಾ ಕ್ವಶನ್ಸ್ ಬರುತ್ತೆ. ಫಸ್ಟ್ ವುಮೆನ್ ಟು ರಿಸೀವ್ ಭಾರತ ರತ್ನ ಬಂದು ಇಂದಿರಾ ಗಾಂಧಿ.
ಫಸ್ಟ್ ಫಾರಿನರ್ ಅಂದ್ರೆ ಅವ್ರು ಕೇಳ್ತಾರೆ ಭಾರತ ರತ್ನ ಇಸ್ ಗಿವನ್ ಓನ್ಲಿ ಫಾರ್ ದ ಇಂಡಿಯನ್ ಸಿಟಿಸನ್ಸ್, ಇಲ್ಲ ಫಾರಿನರ್ಗೂ ಕೂಡ ಕೊಡ್ಬೋದು. ಮದರ್ ತೆರೇಸಾ, ನೆಲ್ಸನ್ ಮಂಡೇಲಾ ಇವ್ರಿಗೆಲ್ಲ ಕೊಟ್ಟಿದ್ದಾರೆ. ಸೆಕೆಂಡ್ ಫಾರಿನರ್ ಬಂದು ನೆಲ್ಸನ್ ಮಂಡೇಲಾ. ಆಮೇಲೆ ದ ಫಸ್ಟ್ ವುಮನ್ ಟು ರಿಸೀವ್ ಭಾರತ ರತ್ನ ಪೋಸ್ಟಮಸ್ಲಿ ಬಂದು ಅರುಣ್ ಎಸ್.ಎಫ್. ಅಲಿ. ಫಸ್ಟ್ ಸ್ಪೋರ್ಟ್ಸ್ ಮ್ಯಾನ್ ಬಂದು ಸಚಿನ್ ತೆಂಡೂಲ್ಕರ್. ಅದಾದ್ಮೇಲೆ 3 ಮೆಂಬರ್ಸ್ಗೆ ಕೊಟ್ಟಿದ್ದಾರೆ. ಓಕೆನಾ. UPSC ಕೇಳಿರುವಂತದ್ದು. ಈಗ ನಿಮ್ಗೆ ನೋಡಿದ್ರೆ ಅಂದ್ರೆ ರೈಟ್ ಟು ಈಕ್ವಾಲಿಟಿ ಆರ್ಟಿಕಲ್ 18 ನಲ್ಲಿ ಅಬೋಲಿಷನ್ ಆಫ್ ಟೈಟಲ್ಸ್ ಅಂತ ಇದೆ. ಅಬೋಲಿಷನ್ ಆಫ್ ಟೈಟಲ್ಸ್ ಅಂದ್ರೆ ಏನು? ಆಗಿನ ಕಾಲದಲ್ಲಿ ರಾಜಾದಿರಾಜ, ರಾಜ ಮಹಾರಾಜ ಈ ರೀತಿ ಅವರ ಹೆಸರು ಪಕ್ಕದಲ್ಲಿ ಇರ್ತಿತ್ತಲ್ಲ, ಅದನ್ನ ಅಬೋಲಿಷ್ ಮಾಡೋದಕ್ಕೋಸ್ಕರ ಟೈಟಲ್ಸ್ ನ ಅಬೋಲಿಷ್ ಮಾಡ್ತಾರೆ. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಭಾರತ ರತ್ನ ಅಂಡ್ ಪದ್ಮ ಅವಾರ್ಡ್ಸ್ ಆರ್ ಟೈಟಲ್ ಅಂಡರ್ ಆರ್ಟಿಕಲ್ 18 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ದ ಸ್ಟೇಟ್ಮೆಂಟ್ ಇಸ್ ರಾಂಗ್. ಏನಕ್ಕೆ ಅಂದ್ರೆ ಯಾವ್ದನ್ನು ಕೂಡ ನಾವೀಗ ಟೈಟಲ್ ಅಂತ ಕನ್ಸಿಡರ್ ಮಾಡ್ತಿಲ್ಲ. ಟೈಟಲ್ ಅಂತ ಯಾವ್ದು ಕನ್ಸಿಡರ್ ಮಾಡ್ತಿದ್ವಿ ಅಂದ್ರೆ ರಾಜಾದಿರಾಜ, ಮಹಾರಾಜ ಅಂತದನ್ನ ಟೈಟಲ್ ಅಂತ ಕನ್ಸಿಡರ್ ಮಾಡಿದ್ವಿ, ಅದನ್ನ ಅಬೋಲಿಷ್ ಮಾಡಿದ್ವಿ. ಭಾರತ ರತ್ನ ಹಾಗೂ ಪದ್ಮ ಅವಾರ್ಡ್ಸ್ ಬಂದು ಅದು ಟೈಟಲ್ ಅಲ್ಲ. ನೆಕ್ಸ್ಟ್, ಪದ್ಮ ಅವಾರ್ಡ್ಸ್ ವಿಚ್ ವೇರ್ ಇನ್ಸ್ಟಿಟ್ಯೂಟೆಡ್ ಇನ್ ದ 1954 were suspended only once. Actually 3 times ಅದು ಸಸ್ಪೆಂಡ್ ಆಗಿದೆ. The number of Bharata Ratna awards is restricted to maximum of 5 in a particular year. The same. The number of annual awards is restricted to maximum of 3 in a particular year. ಇಲ್ಲಿ ಡೇಟಾನ ರಾಂಗ್ ಕೊಟ್ಟಿದ್ರು, ಇಲ್ಲಿ ಡೇಟಾನ ಕರೆಕ್ಟ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ದಿ PYQ ಅನಾಲಿಸಿಸ್. ಸೊ ನೀವು ಒಂದನ್ನ ಅನಾಲಿಸಿಸ್ ಮಾಡ್ತಾ ಹೋಗ್ತಾ ನಿಮಗೆ ಇನ್ನೂ ಕ್ವಶನ್ ಪೇಪರ್ ಡಿಕೋಡಿಂಗ್ ಮೇಲೆ ಇಷ್ಟ ಆಗುತ್ತೆ ಅಂಡ್ ವಿಲ್ ಸ್ಟಾರ್ಟ್ ಎಂಜಾಯಿಂಗ್ ದಿ ಜರ್ನಿ. ನನಗೆ ಬೇಸಿಕಲಿ ಪ್ಯಾಸಿವ್ ಸ್ಟಡೀಸ್ ಅಷ್ಟೊಂದು ಆಗಿ ಬರೋದಿಲ್ಲ. ಸೊ ಈ ರೀತಿ ನಮಗೆ ಡಿಕೋಡ್ ಮಾಡಿ ಅದನ್ನ ಅರ್ಥ ಮಾಡ್ಕೊಳ್ಳೋಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ಅಂಡ್ ದಟ್ಸ್ ಹೌ ಯು ಕ್ಲಿಯರ್ ಯುವರ್ ಎಕ್ಸಾಮ್. ಇಲ್ಲಿ ನಾಟ್ ಕರೆಕ್ಟ್ ಅಂತ ಕೇಳಿದ್ರಿಂದ 3 ಕೂಡ ಅಂದ್ರೆ 3 ಸ್ಟೇಟ್ಮೆಂಟ್ಸ್ ರಾಂಗ್. ಅಂಡ್ ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿದೆಯಾ ಇಲ್ವಾ ಅನ್ನೋದನ್ನಾದ್ರೂ ತಿಳಿಸಿ. ಇದನ್ನ ಒನ್ ವೇ ಮಾಡೋದು ಬೇಡ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಡೆಫಿನೆಟ್ಲಿ ಯು ಆರ್ ವೆಲ್ಕಮ್. ಅಂಡ್ ಇಫ್ ಯು ಹ್ಯಾವ್ ಎನಿ ಫೀಡ್ಬ್ಯಾಕ್ ವೆದರ್ ಇಟ್ ಇಸ್ ಪಾಸಿಟಿವ್ ಆರ್ ನೆಗೆಟಿವ್ ಅಥವಾ ಏನಾದರೂ ಚೇಂಜಸ್ ನಾನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದನ್ನ ತಿಳಿಸ್ಬೋದು. ಇದನ್ನ ಸ್ಟಾಪ್ ಮಾಡ್ಬೇಕಂತ ಹೇಳಿದ್ರು ಕೂಡ ಅದನ್ನ ಹೇಳಿ. ಹೂ ಅಮಾಂಗ್ ದ ಫಾಲೋಯಿಂಗ್ ಇಸ್ ನಾಟ್ ಅ ರೆಸಿಪಿಯೆಂಟ್ ಆಫ್ ಭಾರತ ರತ್ನ ಅವಾರ್ಡ್? ಯಾರು ಅಂದ್ರೆ ರಾಜ್ ಕಪೂರ್ ಅಂತೆ. ಸೊ ಇದ್ರ ಬಗ್ಗೆ ನಾವು ಕೆಲವೊಂದು ಫ್ಯಾಕ್ಟ್ಸ್ ನೋಟ್ ಡೌನ್ ಮಾಡ್ಕೊಳ್ಳೇಬೇಕು, ಯಾಕಂದ್ರೆ KPSCಗೆ ಫ್ಯಾಕ್ಟ್ಸ್ ಜಾಸ್ತಿ ಕೇಳ್ತಾರೆ. ಓಕೆನಾ. ಸೊ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವ್ರಿಗೆ ಸಿಕ್ಕಿದೆ. ಸತ್ಯಜಿತ್ ರಾಯ್ ಅವ್ರಿಗೂ ಕೂಡ ಭಾರತ ರತ್ನ ಅವ್ರಿಗೆ ಸಿಕ್ಕಿದೆ. ಬಿಕಾಸ್ ಡೈರೆಕ್ಟರ್ ಬಂದು ಲತಾ ಮಂಗೇಶ್ವರ್ ಬಂದು ಸಿಂಗರ್ ಅಲ್ವಾ, ಸೊ ಅವ್ರಿಗೂ ಕೂಡ ಸಿಕ್ಕಿದೆ. First recipient of the Bharata Ratna Award and founder of Swatantra Party. Swatantra Party is important. HYT. ಸೊ ಅದನ್ನ ಯಾರು ಎಸ್ಟಾಬ್ಲಿಷ್ ಮಾಡೋದು ಅಂತ ನೋಡಿ. ನಿಮ್ಗೆ ಫಸ್ಟ್ ರೆಸಿಪಿಯೆಂಟ್ ಅಂತ ಕೇಳಿದ ತಕ್ಷಣ ಇದ್ರಲ್ಲಿ ಗೊತ್ತಾಗ್ಬಿಡುತ್ತೆ ರಾಜಗೋಪಾಲಾಚಾರಿ, ಯಾಕಂದ್ರೆ ಆಲ್ರೆಡಿ ನಾವು ಮೇಲೆ ಆ ಕ್ವಶನ್ ಅನಲೈಸ್ ಮಾಡಿದೀವಿ, ನೋಡಿದೀವಿ. ಅಂಡ್ ಫೌಂಡರ್ ಆಫ್ ಸ್ವತಂತ್ರ ಪಾರ್ಟಿ ಕೂಡ ರಾಜಗೋಪಾಲಾಚಾರಿ. ಸ್ವಲ್ಪ ರಾಜಗೋಪಾಲಾಚಾರಿ ಅವ್ರ ಬಗ್ಗೆ ನೋಡೋಣ. ರಾಜಗೋಪಾಲಾಚಾರಿ ವಾಸ್ ಅನ್ ಇಂಡಿಯನ್ ಪೊಲಿಟಿಷಿಯನ್, ಫ್ರೀಡಮ್ ಫೈಟರ್ ಅಂಡ್ ಮೆಂಬರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಫ್ರಮ್ ಮದ್ರಾಸ್. ಸೀನಿಯರ್ ಲೀಡರ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ ಸೀನಿಯರ್ ಲೀಡರ್ ಆಗಿದ್ರು. He was the first and last Indian Governor General of India. He was known for the formulation of the proposal to solve the political deadlock between All India Muslim League and Indian National Congress. ಅದನ್ನ ರಾಜಗೋಪಾಲಾಚಾರಿ ಫಾರ್ಮುಲಾ ಅಂತ ಕರೀತಾರೆ, ಆದ್ರೆ ಅದು ವರ್ಕ್ಔಟ್ ಆಗಿಲ್ಲ. He was the recipient of Sahitya Academy Award for the Tamil language for his work in retelling of the Ramayana. ಚಕ್ರವರ್ತಿ. ಓಕೆನಾ. ರಾಜಗೋಪಾಲಾಚಾರಿ ಕೂಡ ಇಂಪಾರ್ಟೆಂಟ್ ಪರ್ಸನಾಲಿಟಿ. ಸೊ ಅವರು ಫೌಂಡೇಶನ್ ಮಾಡಿರುವಂತ ಸ್ವತಂತ್ರ ಪಾರ್ಟಿ ಕೂಡ ಓದ್ಕೊಳ್ಳಿ. The highest civilian award of Indian Bharata Ratna has been awarded to only 2 foreigners so far. ಇದು ಬಂದು 2017 ಅಲ್ಲಿ ಕೇಳಿರೋದು. ಸೊ ಆಗ ಬಂದು ಇಬ್ಬರಿಗೆ ಕೊಟ್ಟಿದ್ದು. One of them is Nelson Mandela, the other one is Khan Abdul Ghaffar Khan.
ಏನಕ್ಕೆ ಅಂದ್ರೆ ಅವ್ರದ್ದು ಫ್ರೀಡಮ್ ಮೂಮೆಂಟ್ ಅಲ್ಲಿ ಅಂದ್ರೆ ಈಸ್ ಅ ಫಾಲೋವರ್ ಆಫ್ ಮಹಾತ್ಮ ಗಾಂಧಿ. ಸೊ ಅಲ್ಲಿ ಪೀಸ್ ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು ಅನ್ನೋ ಒಂದು ಕಾರಣಕ್ಕೋಸ್ಕರ ರೆಡ್ ಶರ್ಟ್ ಮೂವ್ಮೆಂಟ್ ನ ಫಾರ್ಮ್ ಮಾಡ್ತಾರೆ, ಅದಕ್ಕೋಸ್ಕರ ಅವ್ರಿಗೆ ಕೊಟ್ಟಿದ್ರು. Who among the following was awarded the Bharat Ratna for his contribution to Green Revolution in India 2024 ಅಲ್ಲಿ ಕೇಳಿರುವಂತದ್ದು. ಗ್ರೀನ್ ರೆವಲ್ಯೂಷನ್ ಅಂದ ತಕ್ಷಣ ನಮ್ಗೆ ಬರೋದು ಸ್ವಾಮಿನಾಥನ್. ಆದ್ರೆ ಆ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಸುಬ್ರಹ್ಮಣ್ಯಂ ಅನ್ನೋರು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿರೋದ್ರಿಂದ ಅವ್ರು ಕೊಟ್ಟಿದ್ದಾರೆ. ಅಂಡ್ ಸ್ವಾಮಿನಾಥನ್ ಕೂಡ ಕೊಡ್ತಾರೆ. ಮೀನ್ಸ್ ರೀಸೆಂಟ್ ಆಗಿ ಅವರು ಕೂಡ ಇಶ್ಯೂ ಮಾಡಿದ್ದಾರೆ. ಸಾರಿ, ಈಗ ನೋಡಿ ಈಗ ಕೊಟ್ಟಿದ್ದಾರೆ. It is not given to any foreigners till now. Already we have seen Mother Teresa, Nelson Mandela and Khan Abdul ಅವ್ರಿಗೆಲ್ಲ ಕೊಟ್ಟಿದ್ದಾರಲ್ಲ. ಸೊ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಈ ರೀತಿ ನೀವು ಒಂದು ಪರ್ಟಿಕ್ಯುಲರ್ ಥಿಂಗನ್ನ ಓದಿದಾಗ ಅರ್ಥ ಮಾಡ್ಕೊಂಡಾಗ ಇಟ್ಸ್ ವೆರಿ ಈಸಿ ನೀವು ಕ್ವಶನ್ ಸಾಲ್ವ್ ಮಾಡೋದು. ಈಗ ದ ಚಿಪ್ 4 or Fab 4 alliance includes 4 of the world's top producers of semiconductors. Which of the following countries are part of Fab 4 alliance? ಸೊ ನಮಗೆ ನಮ್ಮ ಇಂಡಿಯಾ ಏನು ಅನ್ನೋದು ಗೊತ್ತಾಗ್ಬಿಟ್ರೆ ಇಟ್ಸ್ ವೆರಿ ಈಸಿ ಟು ಸಾಲ್ವ್ ದಿಸ್ ಕ್ವಶನ್ ಆಕ್ಚುಲಿ. ಸೊ ನಮ್ಮ ಇಂಡಿಯಾದಲ್ಲಿ ವಿ ಆರ್ ನಾಟ್ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಸೆಮಿ ಕಂಡಕ್ಟರ್. ಆಯ್ತಾ, ನಾವು ಚಿಪ್ಸ್ನೆಲ್ಲ ಏನ್ ಮಾಡ್ಕೊತಾ ಇದೀವಿ, ಇಂಪೋರ್ಟ್ ಮಾಡ್ಕೊತಾ ಇದೀವಿ. ಒನ್ ಆಫ್ ದ ಲೀಡಿಂಗ್ ಪ್ರೊಡ್ಯೂಸರ್ ಇಸ್ ಚೀನಾ ಸೆಮಿ ಕಂಡಕ್ಟರ್ ಅಲ್ಲಿ. ಸೊ ಅಂದ್ರೆ ಇಂಡಿಯಾ ಇಲ್ಲ ಅಂದ್ರೆ ಇದು ಹೋಯ್ತು ಅಂಡ್ ವಿಲ್ ಬಿ ಲೆಫ್ಟ್ ವಿತ್ 50-50. ಸೊ ನಿಮ್ಗೆ ಒಂಚೂರು ಅಂದ್ರೆ ಜಪಾನ್ ಅಲ್ಲಿ ಮಾಡ್ತಾರೆ, ತೈವಾನ್ ಅಲ್ಲಿ ಮಾಡ್ತಾರೆ ಅಂತ ಗೊತ್ತಿದ್ರೆ ಇದು ಈಸಿಲಿ ಅರೈವ್ ದಿಸ್ ಆನ್ಸರ್. ಅಂದ್ರೆ ನಮ್ಗೆ ನಾಲೆಜ್ ಇಲ್ಲ ಅಂದ್ರೂ ನಾವು ಯಾವ ರೀತಿ ಸಾಲ್ವ್ ಮಾಡಬಹುದು ಅಂಡ್ ವಾಟ್ ಕೈಂಡ್ ಆಫ್ ಮೈಂಡ್ ಸೆಟ್ ನಾವು ಅಪ್ಲೈ ಮಾಡ್ಬೋದು ಅನ್ನೋದಕ್ಕಿದು. ಸೊ 20 ಕ್ವಶನ್ಸ್ ಆಯ್ತು. ಅಂಡ್ ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್. ಇಲ್ಲಿವರೆಗೂ ಬಂದಿದ್ದೀರಾ ಅಂದ್ರೆ ತುಂಬಾ ಧನ್ಯವಾದಗಳು. ಬಿಕಾಸ್ ಯು ಹ್ಯಾವ್ ಸ್ಪೆಂಟ್ 47 minutes ಆಫ್ ಯುವರ್ ಪ್ರಿಷಿಯಸ್ ಟೈಮ್. ಅಂಡ್ ಇದನ್ನ ಯೂಸ್ ಮಾಡ್ಕೊಳ್ಳಿ ಅಂಡ್ ಟ್ರೈ ಟು ಅನಲೈಸ್. ನೀವೇ PYQs ನ ಅನಲೈಸ್ ಮಾಡೋಕೆ ಸ್ಟಾರ್ಟ್ ಮಾಡಿ. ಯು ಅಂಡರ್ಸ್ಟ್ಯಾಂಡ್ ದ ಪ್ಯಾಟರ್ನ್. ಅದಾದ್ಮೇಲೆ ನಿಮ್ಮ ಮೈಂಡ್ ಸೆಟ್ ಅದರ ಅಕಾರ್ಡಿಂಗ್ ವರ್ಕ್ ಆಗ್ತಾ ಹೋಗುತ್ತೆ. ಅಂಡ್ ನಿಮ್ಗೆ ಎಲ್ಲ ಈಗ ನಾನು ಹೇಗೆ ಹೇಳ್ತಿದ್ದೀನೋ ಅದೇ ತರ ನೀವು ನನಗಿಂತ ಚೆನ್ನಾಗಿ ನೀವು ಅನಲೈಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.